ओम शांति ओम शांति ओम शांति ओम। ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಅವನೊಡನೆ ಕಳೆವ ಗಳಿಗೆಯು ಯೋಗ್ಯ, ಅವನೊಡನೆ ಕಳೆವ ಗಳಿಗೆಯು ಯೋಗ್ಯ. ಜನುಮ ಜನುಮಕ್ಕೆ ಪಡೆವೆವು ಭಾಗ್ಯ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಅನ್ಯಾಯ ಅಧರ್ಮಗಳು ಹೆಚ್ಚಿ ಮೆರೆದಾಗ, ದುಃಖ ಶಾಂತಿಯು ಅತಿಯಾದಾಗ. ಅನ್ಯಾಯ ಅಧರ್ಮಗಳು ಹೆಚ್ಚಿ ಮೆರೆದಾಗ, ದುಃಖ ಶಾಂತಿಯು ಅತಿಯಾದಾಗ. ನೈತಿಕ ಮೌಲ್ಯಗಳು ಪತನವಾದಾಗ, ನೈತಿಕ ಮೌಲ್ಯಗಳು ಪತನವಾದಾಗ. ಶಿವನವತರಣೆಯ ಈ ಸಂಗಮಯುಗ, ಶಿವನವತರಣೆಯ ಈ ಸಂಗಮಯುಗ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಪರಮಾತ್ಮನವತರಣೆ ಕಲ್ಪದ ಹಿಂದಿನಂತೆ, ಧರೆಯನ್ನು ಬದಲಿಪ ಮೊದಲಿನಂತೆ. ಪರಮಾತ್ಮನವತರಣೆ ಕಲ್ಪದ ಹಿಂದಿನಂತೆ, ಧರೆಯನ್ನು ಬದಲಿಪ ಮೊದಲಿನಂತೆ. ಮಾಡಬೇಕಿಲ್ಲ ಯಜ್ಞವು ಯಾಗ, ಮಾಡಬೇಕಿಲ್ಲ ಯಜ್ಞವು ಯಾಗ. ಹೊಸ ಸೃಷ್ಟಿಗೆ ಅಡಿಯೇ ಈ ಸಂಗಮಯುಗ, ಹೊಸ ಸೃಷ್ಟಿಗೆ ಅಡಿಯೇ ಈ ಸಂಗಮಯುಗ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಅವನೊಡನೆ ಕಳೆವ ಗಳಿಗೆಯು ಯೋಗ್ಯ, ಅವನೊಡನೆ ಕಳೆವ ಗಳಿಗೆಯು ಯೋಗ್ಯ. ಜನುಮ ಜನುಮಕ್ಕೆ ಪಡೆವೆವು ಭಾಗ್ಯ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಶಿವಪಿತ ಬಂದಿಹನು ಧರೆಯಲೀಗ, ಶಿವಪಿತ ಬಂದಿಹನು ಧರೆಯಲೀಗ. ಓಂ ಶಾಂತಿ. ಮುರುಳಿಯ ದಿನಾಂಕ 13/5/2021, ಸದ್ಗುರುವಾರ. ಇಂದಿನ ಮಹಾವಾಕ್ಯದಲ್ಲಿ ಶುಭಾಬರವರು ತಿಳಿಸ್ತಿದ್ದಾರೆ, मीठे बच्चे तुम ब्रह्मा मुख वंशावली ब्राह्मण हो, तुम्हें ही बाप द्वारा ज्ञान का तीसरा नेत्र मिला है, तुम अभी ಈಶ್ವರೀಯ ಗೋದ್ ಮೇ ಹೋ. ಶುಭಾಬರವರು ತಿಳಿಸ್ತಿದ್ದಾರೆ, ಮಧುರ ಮಕ್ಕಳೇ, ತಾವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೀರಿ. ತಮಗೆ ಈಗ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ತಾವು ಈಗ ಈಶ್ವರನ ಮಡಿಲಿನಲ್ಲಿದ್ದೀರಿ. ಅರ್ಧ ಕಲ್ಪದಿಂದ ನಾವು ಯಾರ ಮಡಿಲಲ್ಲಿದ್ದೆವು? ಆಸುರಿ ರಾವಣನ ಮಡಿಲಲ್ಲಿ. ಸತ್ಯುಗದಲ್ಲಿ ಯಾರ ಮಡಿಲಲ್ಲಿದ್ದೆವು? ದೇವತೆಗಳ ದೈವಿ ಮಡಿಲಲ್ಲಿ. ಆದರೆ ಈ ಸಂಗಮ ಯುಗದಲ್ಲಿ ನಾವೆಲ್ಲ ಸಾಕ್ಷಾತ್ ಈಶ್ವರನ ಭಗವಂತನ ಮಡಿಲಿನಲ್ಲಿದ್ದೀವಿ. ಎಷ್ಟು ಭಾಗ್ಯಶಾಲಿಗಳು ನಾವು ಈ ಸಂಗಮ ಯುಗದಲ್ಲಿ. ಇಷ್ಟು ಸಮಯ ನಾವೆಲ್ಲ
ನಾವು ಜ್ಞಾನ ನೇತ್ರಹೀನರು, ನಾವು ನಯನಹೀನರಿಗೆ ದಾರಿ ತೋರಿಸು ಪ್ರಭು ಅಂತ ಎಲ್ಲ ಕರೆದೆವು. ಈಗ ಜ್ಞಾನಸಾಗರ ತಂದೆಯೇ ದಿವ್ಯ ಚಕ್ಷು ವಿಧಾತ ಬಾಬರವರೇ ಬಂದು ನಮಗೆ ಜ್ಞಾನದ 3ನೇ ನೇತ್ರವನ್ನು ಕೊಟ್ಟಿದ್ದಾರೆ. प्रश्न, अद्वैत राज्य जहाँ दूसरा कोई धर्म नहीं, उस राज्य की स्थापना का आधार क्या है? ಅದ್ವೈತ ರಾಜ್ಯ ಎಲ್ಲಿ ಅನ್ಯ ಯಾವ ಧರ್ಮಗಳೇ ಇಲ್ಲ, ಕೇವಲ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಮಾತ್ರ ಇದೆ. ಅಂತಹ ಅದ್ವೈತ ರಾಜ್ಯದ ಸ್ಥಾಪನೆಗೆ ಆಧಾರ ಯಾವುದು ಅಂತ ಕೇಳ್ತಾರೆ ಬಾಬಾ. ಬಾಬರವರು ಹೇಳಿದರು, ಅದ್ವೈತ ರಾಜ್ಯದ ಸ್ಥಾಪನೆಗೆ ಆಧಾರ ಯೋಗ ಬಲ. ಬಾಹುಬಲದಿಂದ ಎಂದೆಂದಿಗೂ ಅದ್ವೈತ ರಾಜ್ಯದ ಸ್ಥಾಪನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. जैसे क्रिश्चियन के पास इतनी शक्ति है जो अगर आपस में मिल जाए तो सारे विश्व पर राज्य कर सकते हैं. ಬಾಬರವರು ತಿಳಿಸ್ತಿದ್ದಾರೆ, ಇವತ್ತು ಕ್ರಿಶ್ಚಿಯನ್ರ ಹತ್ರ ಇಷ್ಟು ಶಕ್ತಿ ಇದೆ ಅಂದರೆ ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲ ಕ್ರಿಶ್ಚಿಯನ್ಸರು ಒಟ್ಟಾದರೆ ಒಂದಾದರೆ ಅವರೇ ಇಡೀ ವಿಶ್ವದ ಮೇಲೆ ರಾಜ್ಯವನ್ನು ಆಳಬಹುದು. ಆದರೆ ಅವರು ಆಳೋದಿಲ್ಲ. ಯಾಕೆ? ಯಹ ಲಾ ನಹಿ ಕಹತಾ, ಆ ರೀತಿ ಲಾನೇ ಇಲ್ಲ ಅಂತಾರೆ ಬಾಬಾ, ನಿಯಮನೇ ಇಲ್ಲ. ವಿಶ್ವ ಪರ್ ಏಕ್ ರಾಜ್ಯ ಕಿ ಸ್ಥಾಪನಾ ಕರ್ನಾ ಬಾಪ ಕಾ ಹಿ ಕಾಮ ಹೇ. ಇಡೀ ವಿಶ್ವದಲ್ಲಿ ಒಂದೇ ರಾಜ್ಯವನ್ನು ಸ್ಥಾಪನೆ ಮಾಡೋದು ಅದು ಯಾರ ಕೆಲಸ? ಕೇವಲ ಒಬ್ಬ ಶಿವ ತಂದೆಯದೇ. ಶಿವಬಾಬರವ್ರನ್ನ ಬಿಟ್ಟರೆ ಒಂದೇ ರಾಜ್ಯದ ಸ್ಥಾಪನೆಯ ಕೆಲಸವನ್ನು ಅನ್ಯ ಯಾರೂ ಮಾಡಲು ಸಾಧ್ಯವಿಲ್ಲ. ಇವತ್ತಿನ ಗೀತೆ ಇದೆ, ಛೋಡ್ ಬೀದೆ ಆಕಾಶ ಸಿಂಹಾಸನ್. ಆಕಾಶ ಸಿಂಹಾಸನವನ್ನು ಬಿಟ್ಟು ಇಳಿದು ಬಾ. ಯಾರು ಕರೆದ್ರು? ನಾವೇ ಕರೆದೆವು ಭಕ್ತಿ ಮಾರ್ಗದಲ್ಲಿ. ಯಾರಿಗೆ? ಶಿವಬಾಬರವರಿಗೆ, ಭಗವಂತನಿಗೆ. ಪರಮಧಾಮದ ಆಕಾಶ ಸಿಂಹಾಸನವನ್ನು ಬಿಟ್ಟು ಈ ಸಾಕಾರ ಜಗತ್ತಿಗೆ ಇಳಿದು ಬಾ ಅಂತ. ಓಂ ಶಾಂತಿ. बच्चों को ओम शांति का अर्थ तो बहुत ही बार समझाया है. ಬಾಬರವರು ತಿಳಿಸ್ತಿದ್ದಾರೆ, ಮಕ್ಕಳಿಗೆ ಓಂ ಶಾಂತಿ ಮಹಾಮಂತ್ರದ ಅರ್ಥವನ್ನ ಅನೇಕ ಬಾರಿ ತಿಳಿಸಿಕೊಡಲಾಗಿದೆ. ಓಂ ಯಾನಿ ಮೇ ಕೌನ್? ಮೇ ಆತ್ಮ. ಓಂ ಅಂದರೆ ನಾನಾತ್ಮ. ನನ್ನಾತ್ಮ ಶಾಂತ ಸ್ವರೂಪ, ನನ್ನ ಸ್ವಧರ್ಮ ಶಾಂತಿ. ನನ್ನ ಆತ್ಮನ ತಂದೆ ಶಾಂತಿಯ ಸಾಗರ, ನನ್ನ ಆತ್ಮನ ಮನೆ ಶಾಂತಿಯ ಧಾಮ. ಯಹ ಮೇರಾ ಶರೀರ, ये ಶರೀರ ಕೆ ಆರ್ಗನ್ಸ್ ಹೈ. ಇದು ನನ್ನ ಶರೀರ, ಇವೆಲ್ಲ ಈ ಶರೀರದ ಆರ್ಗನ್ಸ್ಗಳು. ಬಾಬರವರು ತಿಳಿಸ್ತಿದ್ದಾರೆ. ಇನ್ನು ಆತ್ಮನಿಗೆ ಸ್ಮೃತಿ ಬಂದಿದೆ. ಮೇ ಆತ್ಮ ಪರಮಧಾಮ್ ಕಿ ರಹನೆ ವಾಲಿ ಹೂಂ. ನನ್ನ ಆತ್ಮ ಪರಮಧಾಮದಲ್ಲಿರುವವನು. ಭಾರತವಾಸಿ ಪುಕಾರ್ತೆ ಹೇ, ಹೇ ದೂರ ದೇಶಕ್ಕೆ ರಹನೆ ವಾಲೆ ಆਓ. ಹೇ ದೂರ ದೇಶದಲ್ಲಿರುವಂತಹ ತಂದೆಯೇ ಬಾ ಅಂತ ಮೊರೆ ಇಡ್ತಾರೆ. ಯಾಕೆ ಬಾ ಅಂತಾರೆ? ಭಾರತ ಮೇ ಅಭಿ ಬಹುತ್ ಧರ್ಮಗ್ಲಾನಿ ದುಃಖ ಹೋ ಪಡಾ ಹೈ. ಆಪ್ ಫಿರ್ ಸೆ ಆಕರ್ ಗೀತಾ ಕಾ ಉಪದೇಶ ಸುನಾओ ಅಂತ ಹೇಳ್ತಾರೆ. ಈಗ ಭಾರತದಲ್ಲಿ ಬಹಳ ಧರ್ಮಗ್ಲಾನಿಯಾಗಿದೆ, ಬಹಳ ದುಃಖ ಆಗಿಬಿಟ್ಟಿದೆ. ಅದಕ್ಕೆ ತಾವು ಬಂದು ಪುನಃ ಗೀತಾ ಉಪದೇಶವನ್ನು ಮಾಡಿ ಅಂತ ಎಲ್ಲರೂ ಭಗವಂತನನ್ನ, ತಂದೆಯನ್ನ ಕರೀತಾರೆ. ಬಾಬರವರು ಈ ಜಗತ್ತಿಗೆ ಬರುವುದು ಯಾವಾಗ? ಯಾವಾಗ ಭಾರತದಲ್ಲಿ ಅತಿ ಧರ್ಮಗ್ಲಾನಿ ಆಗ್ತದೆ, ಎಲ್ಲರೂ ಪತಿತರು, ಎಲ್ಲರೂ ತಮೋ ಪ್ರಧಾನ ಆಗ್ತಾರೆ. ಯಾವಾಗ ಭಕ್ತರಿಗೆ ಬಹಳ ಆಪತ್ತುಗಳು ಬರ್ತದೆ, ಎಲ್ಲ ಮನುಷ್ಯಾತ್ಮರು ದುರ್ಗತಿಯಲ್ಲಿರ್ತಾರೆ, ಎಲ್ಲ ಮನುಷ್ಯಾತ್ಮರು ಅತಿ ದುಃಖಿಯಾಗಿರ್ತಾರೆ. ಆಗ ಬಾಬಾ ಪರಮಧಾಮದಿಂದ ಈ ಸಾಕಾರ ಜಗತ್ತಿಗೆ ಭಾರತ ಧರಣಿಯಲ್ಲಿ ಬರ್ತಾರೆ. ಮತ್ತು ಯಾವಾಗ ಬರ್ತಾರೆ ಬಾಬಾ? ಯಾವಾಗ
ಎಲ್ಲ ಮನುಷ್ಯರು ಸಂಪೂರ್ಣ ಕಲಾಹೀನ ಆಗ್ತಾರೆ. ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮನೇ ಪ್ರಾಯಲೋಪ ಆಗ್ಬಿಡ್ತದೆ, ಯಾವಾಗ ಸಾಧು ಸಂತರೂ ಪತಿತರಾಗ್ಬಿಡ್ತಾರೆ, ಎಲ್ಲರೂ ತುಚ್ಛ ಬುದ್ಧಿಯವರಾಗ್ತಾರೆ, ಕಲ್ಲು ಬುದ್ಧಿಯವರಾಗ್ತಾರೆ. ಇಂತಹ ಸಮಯದಲ್ಲಿ ಬಾಬಾ ಈ ಸಾಕಾರ ಜಗತ್ತಿಗೆ ಬರ್ತಾರೆ. कहते हैं ಭಾರತವಾಸಿयों पर फिर से परछाया पड़ा है. ಹೇಳ್ತಾರೆ, ಭಾರತವಾಸಿಗಳ ಮೇಲೆ ಪುನಃ ನೆರಳು ಬಿದ್ದು ಬಿಟ್ಟಿದೆ. ಯಾರದು? ಮಾಯಾರೂಪಿ ರಾವಣಕ. ಇಸ್ಲಿಯೇ ಸಬ್ ದುಃಖಿ ಪತಿತ ಹೇ. ಆ ಮಾಯಾ ರಾವಣನ ನೆರಳು ಬಿದ್ದಿರೋದ್ರಿಂದಲೇ ಎಲ್ಲರೂ ಇಷ್ಟು ದುಃಖಿಗಳಾಗಿದ್ದಾರೆ, ಇಷ್ಟು ಪತಿತರಾಗಿದ್ದಾರೆ. ಅದಕ್ಕೆ ಮೊರೆ ಇಡ್ತಾರೆ, ರೂಪ ಬದಲ್ಕರ್ ಆಯಿಯೇ, ಅರ್ಥಾತ್ ಮನುಷ್ಯಕ್ಕೆ ರೂಪಮೇ ಆಯಿಯೇ. ಭಗವಂತನಿಗೆ ಮೊರೆ ಇಡುದು, ನಿರಾಕಾರ ತಂದೆಯೇ ರೂಪವನ್ನು ಬದಲಾಯಿಸಿಕೊಂಡು ಬನ್ನಿ, ಮನುಷ್ಯರ ರೂಪದಲ್ಲಿ ಬನ್ನಿ ಅಂತ ಬಾಬರವರು ತಿಳಿಸ್ತಿದ್ದಾರೆ. ನಾನು ಬರುವುದು ಅದು ದಿವ್ಯ ಅಲೌಕಿಕ ಅಂತ ಹೇಳ್ತಾರೆ ಬಾಬಾ. ನಾನು ನಿಮ್ಮ ಹಾಗೆ ಗರ್ಭದಲ್ಲಿ ಬರುವುದಿಲ್ಲ, ನಾನು ಬರುವುದೇ ಸಾಧಾರಣ ವಯೋವೃದ್ಧ ತನುವಿನಲ್ಲಿ. ಪರಮಾತ್ಮ ಶಿವಬಾಬರವರು ಯಾವಾಗಲೂ ಕರ್ಮಾತೀತನೇ. ಬಾಬಾ ಎಂದೆಂದಿಗೂ ಜನ್ಮ ಮರಣದಲ್ಲಿ ಬರುವುದಿಲ್ಲ. ನಮ್ಮ ಹಂಗೆ ಬಾಬಾ ಯಾವಾಗಲೂ ಲೌಕಿಕ ಜನ್ಮವನ್ನು ಪಡೆಯೋದಿಲ್ಲ. ಪ್ರಕೃತಿಗೆ ವಶ ಆಗಿ ಕರ್ಮಬಂಧನದಲ್ಲಿ ಸಿಕ್ಕಾಕೊಂಡು ಯಾವುದೇ ತಂದೆ ತಾಯಿಯರಿಗೆ ಸಂತಾನ ಆಗಿ ಬಾಬಾ ಏನು ಜನ್ಮ ಪಡೆಯೋದಿಲ್ಲ. ಯಾವುದೇ ತಂದೆ ತಾಯಿಯಿಂದ ಸ್ಥೂಲವಾದ ಪಾಲನೆ ಪೋಷಣೆಯನ್ನು ಬಾಬರವರು ಪಡೆದುಕೊಳ್ಳುವುದಿಲ್ಲ. ಕರ್ಮೇಂದ್ರಿಯಗಳನ್ನು ಅಥವಾ ಪ್ರಕೃತಿಯನ್ನೇ ವಶ ಮಾಡಿಕೊಂಡು ಒಬ್ಬ ಸಾಧಾರಣ ವೃದ್ಧ ಮನುಷ್ಯನ ತನುವನ್ನು ಬಾಬಾ ಪರಕಾಯ ಪ್ರವೇಶ ಮಾಡ್ತಾರೆ. ಬಾಬರವರು ಎಂದಿಗೂ ಬಾಲ, ಯುವ, ವೃದ್ಧ ಇಂಥ ಅವಸ್ಥೆಗಳಲ್ಲಿ ಬರುವುದೇ ಇಲ್ಲ. ಬಾಬರವರು ಈಗ ಈ ಸೃಷ್ಟಿಗೆ ಬಂದಿದ್ದಾರೆ. ಬ್ರಹ್ಮಾರವರ ಮುಖದಿಂದ ನಮ್ಮ ಜೊತೆಗೆ ಮಾತನಾಡ್ತಿದ್ದಾರೆ. ಬ್ರಹ್ಮಾರವರ ಕಣ್ಣುಗಳಿಂದ ನಮ್ಮನ್ನು ನೋಡ್ತಿದ್ದಾರೆ. ಬಾಬರವರ ಜನ್ಮ ಬಹಳ ದಿವ್ಯ, ಬಹಳ ಅಲೌಕಿಕವಾದ ಜನ್ಮ. ಬಾಬರವರ ಈ ಅವತರಣೆ ಬಹಳ ವಂಡರ್ಫುಲ್, ದಿವ್ಯ ಅಲೌಕಿಕವಾದ ಅವತರಣೆ. ಬಾಬರವರು ತಿಳಿಸ್ತಿದ್ದಾರೆ, तुम बच्चे जानते हो मैं कल्प कल्प अपना निराकारी रूप बदल कर आता हूँ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾನು ಕಲ್ಪ ಕಲ್ಪಕ್ಕೂ ನನ್ನ ನಿರಾಕಾರಿ ರೂಪವನ್ನು ಬದಲಾಯಿಸಿಕೊಂಡು ಬರ್ತೀನಿ. ಜ್ಞಾನ ಕಾ ಸಾಗರ್ ತೋ ಪರಂಪಿತ ಪರಮಾತ್ಮ ಹೀ ಹೈ. ಜ್ಞಾನ ಸಾಗರ ಪರಮಪಿತ ಪರಮಾತ್ಮನೇ ಆಗಿದ್ದಾರೆ. ಕೃಷ್ಣನಿಗೆಂದಿಗೂ ಜ್ಞಾನ ಸಾಗರ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಬಾಬರವರು ತಿಳಿಸ್ತಾರೆ, जब दुनिया पतित बन जाती है तब मुझे आना पड़ता है. कलयुग से सतयुग बनाने मैं आता हूँ. ಮಕ್ಕಳೇ, ಯಾವಾಗ ಇಡೀ ಜಗತ್ತೇ ಪತಿತ ಆಗ್ಬಿಡ್ತದೋ ಆವಾಗ ನಾನು ಬರಬೇಕಾಗ್ತದೆ ಅಂತಾರೆ ಬಾಬಾ. ಯಾಕೆ? ಕಲಿಯುಗವನ್ನು ಸತ್ಯುಗವನ್ನಾಗಿ ಮಾಡಲಿಕ್ಕೆ ನಾನೇ ಬರಬೇಕಾಗ್ತದೆ ಅಂತಾರೆ ಬಾಬಾ. ಎಂಥ ಸಮಯದಲ್ಲಿ ಬರ್ತಾರೆ ಬಾಬಾ? ಎಂಥ ಸಮಯದಲ್ಲಿ ಬರ್ತಾರೆ? ಅತಿ ಧರ್ಮಗ್ಲಾನಿಯ ಸಮಯದಲ್ಲಿ ಬರ್ತಾರೆ. ಬಂದು ಏನು ಮಾಡ್ತಾರೆ ಬಾಬಾ? ಏನೇನು ಕರ್ತವ್ಯಗಳನ್ನು ಇಟ್ಕೊಂಡು ಬಾಬಾ ಈ ಸಾಕಾರ ಜಗತ್ತಿಗೆ ಬಂದಿದ್ದಾರೆ? ಬಾಬಾ ಸರ್ವರಿಗೂ ಸದ್ಗತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಬಾಬಾ ಅಜ್ಞಾನ ಅಂಧಕಾರವನ್ನು ಸಮಾಪ್ತಿ ಮಾಡಿ ರಾತ್ರಿಯನ್ನು ಹಗಲು ಮಾಡಲಿಕ್ಕೆ ಬಂದಿದ್ದಾರೆ. ನಮ್ಮನ್ನೆಲ್ಲ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಬಾಬಾ. ನಮಗೆ ವರ ಕೊಟ್ಟು ರಾವಣನ ಶಾಪದಿಂದ ಮುಕ್ತಗೊಳಿಸಲಿಕ್ಕೆ ಬಂದಿದ್ದಾರೆ ಬಾಬಾ. ಮತ್ತು ಯಾಕೆ ಬಂದಿದ್ದಾರೆ ಬಾಬರವರು? ಭಕ್ತರ ರಕ್ಷಣೆ ಮಾಡಲಿಕ್ಕೆ, ಭಕ್ತರಿಗೆ ಭಕ್ತಿಯ ಫಲ ಕೊಡಲಿಕ್ಕೆ, ನಮ್ಮೆಲ್ಲರಿಗೂ ದಿವ್ಯ ದೃಷ್ಟಿಯನ್ನು ಕೊಡಲಿಕ್ಕೆ, ನಮಗೆ ಅಮರ ಕಥೆಯನ್ನು ಹೇಳಿ ನಮ್ಮನ್ನು ಅಮರಪುರಿಗೆ ಕರ್ಕೊಂಡು ಹೋಗಲಿಕ್ಕೆ ಬಾಬಾ ಬಂದಿದ್ದಾರೆ.
ಮತ್ತೆ ಅದಕ್ಕೋಸ್ಕರ ಬಂದಿದ್ದಾರೆ ಬಾಬಾ. ನಮ್ಮನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲಿಕ್ಕೆ ಬಾಬಾ ಬಂದಿದ್ದಾರೆ. ಎಲ್ಲ ಸಾಧು ಸಂತರ ಉದ್ಧಾರ ಮಾಡಲಿಕ್ಕೆ ಬಾಬಾ ಬಂದಿದ್ದಾರೆ. ನಮ್ಮನ್ನೆಲ್ಲ ರಾವಣನ ಜೈಲಿನಿಂದ ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದಾರೆ ಬಾಬಾ. ಸರ್ವರ ಎಲ್ಲ ದುಃಖವನ್ನು ದೂರ ಮಾಡಿ ಎಲ್ಲರಿಗೂ ಸುಖ ಕೊಡಲಿಕ್ಕೆ ಬಂದಿದ್ದಾರೆ ಬಾಬಾ. ನಮ್ಮನ್ನು ಸತೋಪ್ರಧಾನ ಮಾಡಲಿಕ್ಕೆ ಬಂದಿದ್ದಾರೆ. ನಮ್ಮನ್ನು ಪಾವನ ಮಾಡಲಿಕ್ಕೆ ಪತಿತ ಪಾವನ ತಂದೆ ಬಂದಿದ್ದಾರೆ. ನಮಗೆ ರಾಜಯೋಗ ಕಲಿಸ್ಲಿಕ್ಕೆ ಬಂದಿದ್ದಾರೆ. ಮತ್ತೆ ಯಾಕೆ ಬಂದಿದ್ದಾರೆ ಬಾಬಾ? ನಾವು ಎಷ್ಟು ಶಾರ್ಪ್ ಮುಳ್ಳುಗಳಾಗಿದ್ದೆವು, ನಮ್ಮಂಥ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ ಬಾಬಾ. ರಾಜಯೋಗ ಕಲಿಸ್ಲಿಕ್ಕೆ ಬಂದಿದ್ದಾರೆ. ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲಿಕ್ಕೆ ಬಾಬಾ ಬಂದಿದ್ದಾರೆ. ಎಷ್ಟು ಕೆಲಸ ಇಟ್ಕೊಂಡು ಬಂದಿದ್ದಾರೆ ಬಾಬಾ. ನೋಡಿದರೆ ಇದು ಸಂಗಮ ಯುಗ, ಅತ್ಯಂತ ಚಿಕ್ಕದಾಗಿರುವಂತಹ ಯುಗ. ಇಂತಹ ಸ್ವಲ್ಪ ಸಮಯದಲ್ಲಿ ಬಾಬಾ ಬಂದು ಎಷ್ಟೆಲ್ಲ ಕರ್ತವ್ಯಗಳನ್ನು ಮಾಡ್ತಾರೆ ಪ್ರತಿ ಕಲ್ಪಕ್ಕೂ. ಬಾಬರವ್ರು ತಿಳಿಸ್ತಿದ್ದಾರೆ, ಬ್ರಹ್ಮ ವಿಷ್ಣು ಶಂಕರ ಕ ಚಿತ್ರ ಭೀ ಹೈ. ಬ್ರಹ್ಮ ವಿಷ್ಣು ಶಂಕರರ ಚಿತ್ರ ಇದೆ. ಬ್ರಹ್ಮನ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶ ಮತ್ತು ವಿಷ್ಣುವಿನ ಮೂಲಕ ಪಾಲನೆ. ವಿಷ್ಣು ಅಂದ್ರೇನೆ ಲಕ್ಷ್ಮೀನಾರಾಯಣರ 2 ರೂಪ. ಇದನ್ನ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ ಅಂತಾರೆ ಬಾಬಾ. ಬಾಬಾ ಫಿರ್ ಸೆ ರೂಪ ಬದಲ್ಕರ್ ಆಯಾ ಹೈ. ಬಾಬರವರು ಪುನಃ ರೂಪವನ್ನು ಬದಲಾಯಿಸಿಕೊಂಡು ಬಂದಿದ್ದಾರೆ. ಬಾಬಾ ಹಮಾರ ಸುಪ್ರೀಂ ಬಾಪ್ ಭೀ ಹೈ, ಸುಪ್ರೀಂ ಟೀಚರ್ ಭೀ ಹೈ और ಸುಪ್ರೀಂ ಗುರು ಭೀ ಹೈ. ಬಾಬರವರೇ ನಮಗೆ ಪರಮ ಪಿತಾ, ಅವರೇ ಪರಮ ಶಿಕ್ಷಕ, ಅವರೇ ಪರಮ ಸದ್ಗುರು. ಬಾಬರವರು ತಿಳಿಸ್ತಿದ್ದಾರೆ, ಲೌಕಿಕ बाप तो बच्चे की पालना कर फिर उनको स्कूल में भेज देते हैं. ಲೌಕಿಕ ತಂದೆ ಮಕ್ಕಳ ಪಾಲನೆ ಪೋಷಣೆ ಮಾಡಿ ಅವರನ್ನ ಸ್ಕೂಲಿಗೆ ಕಳಿಸ್ತಾರೆ. कोई बिरला होगा जो बाप ಟೀಚರ್ भी होगा. ಬಹಳ ಕಡಿಮೆ ಜನ ಅಲ್ವಾ, ತಂದೆ ಆಗಿದ್ದವರೇ ಆ ಮಗುವಿಗೆ ಟೀಚರ್ ಆಗಿರ್ತಾರೆ. ಈ ರೀತಿ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಬ್ ಆತ್ಮಾಯೇ ಮುझे ಪುಕಾರ್ತಿ ಹೈ, ಗಾಡ್ ಫಾದರ್ ಕಹತಿ ಹೈ. ಎಲ್ಲ ಆತ್ಮಗಳು ನನ್ನನ್ನು ಕರೀತಾರೆ, ನನಗೆ ಮೊರೆ ಇಡ್ತಾರೆ ಅಂತಾರೆ ಬಾಬಾ. ನನಗೆ ಗಾಡ್ ಫಾದರ್ ಅಂತ ಹೇಳ್ತಾರೆ. ಶಿವಬಾಬಾ ಸರ್ವ ಆತ್ಮಜ್ಯೋತಿಗಳ ಫಾದರ್ ಅಲ್ವಾ. ಈ ಗೀತೆ ಯಾವ ಗೀತೆ? ಚೋಡ್ ಬೀದೆ ಆಕಾಶ ಸಿಂಹಾಸನ್. ಇದು ಭಕ್ತಿ ಮಾರ್ಗದ ಗೀತೆ. ಬಾಬಾ ಅಂತಾರೆ, ಸತ್ಯುಗದಲ್ಲಿ ಮಾಯನೇ ಇರುವುದಿಲ್ಲ, ಅದಕ್ಕೆ ನೀವು ನನ್ನನ್ನು ಕರೆಯೋದೇ ಇಲ್ಲ. ಅಲ್ಲಿ ಸುಖನೇ ಸುಖ. ಎಷ್ಟು ಐಶ್ವರ್ಯ, ಆರೋಗ್ಯ, ಸಂಪತ್ತು. ದುಃಖ ಅನ್ನುವಂಥ ಅಕ್ಷರನೇ ಗೊತ್ತಿಲ್ಲ, ಸಂಕಟನೇ ಇಲ್ಲ. ಅದಕ್ಕೆ ನಾವು ಯಾರೂ ತಂದೆಯನ್ನು ಕರೆಯೋದೇ ಇಲ್ಲ, ತಂದೆಯನ್ನು ನೆನಪೇ ಮಾಡುವುದಿಲ್ಲ. ಬಾಬರವರು ನಮಗೆ ಎಷ್ಟು ಸುಖ ಕೊಡ್ತಾರಂದ್ರೆ ಈ ಸಂಗಮ ಯುಗದಲ್ಲಿ ಅರ್ಧ ಕಲ್ಪಕ್ಕೋಸ್ಕರ ನಾವು ತಂದೆಯನ್ನೇ ಯಾವ ಕ್ಷಣಕ್ಕೂ ನೆನಪು ಮಾಡದೇ ಇರುವಷ್ಟು ಬಾಬಾ ನಮಗೆ ಸುಖ ಕೊಟ್ಬಿಡ್ತಾರೆ. ತುಮ್ ಜಾನ್ತೆ ಹೋ 5000 ವರ್ಷ ಕ ಚಕ್ರ ಹೈ. ಬಾಬಾ ಅಂತಾರೆ, ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ಇದು 5000 ವರ್ಷದ ಚಕ್ರ. ಅರ್ಧ ಕಲ್ಪ ಸತ್ಯುಗ ತ್ರೇತಾಯುಗ ಅದು ಹಗಲು, ಇನ್ನು ಅರ್ಧ ಕಲ್ಪ ದ್ವಾಪರ ಯುಗ ಕಲಿಯುಗ ಅದು ರಾತ್ರಿ. ತಾವೆಲ್ಲ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರು ಅಂತಾರೆ ಬಾಬಾ. ಬ್ರಹ್ಮ ಕಾ ಅಥವಾ ತುಮ್ ಬ್ರಾಹ್ಮಣೋं का ही रात दिन गाया जाता है. ಬ್ರಹ್ಮನ ಹಗಲು ಅಂದ್ರೆ ಬ್ರಾಹ್ಮಣರ ಹಗಲು, ಬ್ರಹ್ಮನ ರಾತ್ರಿ ಅಂದ್ರೇನೆ ಬ್ರಾಹ್ಮಣರ ರಾತ್ರಿ. दिन और रात का ज्ञान भी तुम बच्चों को है. ರಾತ್ರಿ ಯಾವುದು ಹಗಲು ಯಾವುದು ಇದರ ಜ್ಞಾನ ತಾವು ಮಕ್ಕಳಿಗೇನೆ ಇದೆ ಅಂತಾರೆ ಬಾಬಾ. ಬರೀ ಸೂರ್ಯ ಇರುವಂತ ಸಮಯ ಹಗಲು, ಸೂರ್ಯ ಇಲ್ಲದೆ ಇರುವಂತ ಸಮಯ ರಾತ್ರಿ ಅಂತಲ್ಲ. ಬ್ರಹ್ಮ ಅಥವಾ ಬ್ರಾಹ್ಮಣರ ಹಗಲು ಯಾವುದು, ಬ್ರಹ್ಮ ಅಥವಾ ಬ್ರಾಹ್ಮಣರ ರಾತ್ರಿ ಯಾವುದು, ಈ ತಿಳುವಳಿಕೆ ಕೇವಲ ತಾವು ಮಕ್ಕಳಿಗೇನೆ ಇದೆ ಅಂತಾರೆ ಬಾಬಾ. ಲಕ್ಷ್ಮೀನಾರಾಯಣರಿಗೂ ಈ ಜ್ಞಾನ ಇಲ್ಲ. ತಾವೀಗ ಸಂಗಮ ಯುಗದಲ್ಲಿದ್ದೀರಿ, ತಾವು ತಿಳಿದುಕೊಂಡಿದ್ದೀರಿ. ಈಗ ಭಕ್ತಿ ಮಾರ್ಗ ಪೂರ್ಣ ಆಯಿತು. ದಿನ ಉದಯ ಹೋತಾ ಹೈ. ಭಕ್ತಿಯ ರಾತ್ರಿ ಪೂರ್ಣ ಆದ್ಮೇಲೆ ಈಗ ಹಗಲು ಬರ್ತಾ ಇದೆ. ಯಹ ಜ್ಞಾನ ಅಭಿ ತುಮಕೋ ಬಾಪ್ ದ್ವಾರ ಮಿಲಾ ಹೈ. ಈ ಎಲ್ಲ ಜ್ಞಾನ ನಮಗೆ ಈಗ ತಂದೆಯ ಮೂಲಕ ಸಿಕ್ಕಿದೆ. ಕಲಿಯುಗ ಮೇ ವ ಸತ್ಯುಗ ಮೇ ಯಹ ಜ್ಞಾನ ಕಿಸ್ಕೋ ಭಿ ಹೋತಾ ನಹಿ. ಬಾಬರವ್ರು ತಿಳಿಸ್ತಿದ್ದಾರೆ, ಕಲಿಯುಗದಲ್ಲಿ ಆಗಲಿ ಅಥವಾ ಸತ್ಯುಗದಲ್ಲಿ ಆಗಲಿ
ಯಾರಿಗೂ ಈ ಜ್ಞಾನ ಇರುವುದೇ ಇಲ್ಲ. ಅದಕ್ಕೆ ಗಾಯನ ಇದೆ ಅಂತಾರೆ ಬಾಬಾ, ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ. तुम अभी सूर्यवंशी चंद्रवंशी राज्य पाने का पुरुषार्थ कर रहे हो, फिर आधा कल्प के बाद तुम राज्य गंवाते हो. ಬಾಬರವ್ರು ತಿಳಿಸ್ತಿದ್ದಾರೆ, ಈಗ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯವನ್ನ ಪಡ್ಕೊಳ್ಳಿಕ್ಕೆ ತಾವೆಲ್ಲರೂ ಪುರುಷಾರ್ಥ ಮಾಡ್ತಿದ್ದೀರಿ, ಪುನಃ ಅರ್ಧ ಕಲ್ಪದ ನಂತರ ನೀವು ನಿಮ್ಮ ರಾಜ್ಯವನ್ನ ಕಳ್ಕೊಂಡ್ಬಿಡ್ತೀರಂತಾರೆ ಬಾಬಾ. ಪ್ರತಿ ಕಲ್ಪಕ್ಕೂ ರಾಜ್ಯವನ್ನ ಪಡ್ಕೊಳ್ಳೋದು, ರಾಜ್ಯವನ್ನ ಕಳ್ಕೊಳ್ಳೋದು, ರಾಜ್ಯ ಪಡ್ಕೊಳ್ಳೋದು, ಮತ್ತೆ ರಾಜ್ಯ ಕಳ್ಕೊಳ್ಳೋದು. ಇದು ಡ್ರಾಮಾ ಫಿಕ್ಸ್. यह ज्ञान तुम ब्राह्मणों के सिवाय कोई को नहीं है. ಬಾಬರವ್ರು ತಿಳಿಸ್ತಿದ್ದಾರೆ, ಈ ಜ್ಞಾನ ತಾವು ಬ್ರಾಹ್ಮಣರ ಹೊರತಾಗಿ ಬೇರೆ ಯಾರಿಗೂ ಇಲ್ಲ. ತಾವು ಬ್ರಾಹ್ಮಣರೇ ದೇವತೆಗಳಾಗ್ತೀರಿ, ನೀವು ದೇವತೆಗಳಾದ ಮೇಲೆ ಈ ಜ್ಞಾನ ನಿಮ್ಮಲ್ಲಿ ಇರುವುದೇ ಇಲ್ಲ ಅಂತಾರೆ ಬಾಬಾ. ಈಗ ರಾತ್ರಿ ಇದೆ ಅಲ್ವಾ, ಶಿವರಾತ್ರಿಯ ಗಾಯನ ಮಾಡ್ತಾರಲ್ವಾ, ಕೃಷ್ಣನ ರಾತ್ರಿ ಅಂತಾನೆ ಹೇಳ್ತಾರೆ, ಆದರೆ ಇದರ ಅರ್ಥ ಯಾರಿಗೂ ಗೊತ್ತಿಲ್ಲ. ಶಿವ ಜಯಂತಿಯನ್ನ ಆಚರಣೆ ಮಾಡ್ತೀವಿ, ಅರ್ಥಾತ್ ಶಿವ का ರೀಇನ್ಕಾರ್ನೇಷನ್ ಹೋತಾ है. ಶಿವನ ಜಯಂತಿ, ಶಿವರಾತ್ರಿ ಅಂದ್ರೇನೆ ಶಿವಬಾಬರವರದು ಈ ಸಮಯದಲ್ಲಿ ಪುನಃ ಅವತರಣೆಯಾಗ್ತದೆ, ಪುನರ್ ಅವತರಣೆಯಾಗ್ತದೆ. ऐसे बाप का दिवस कम से कम 1 मास मनाना चाहिए. ಅಲ್ಲಿ ಎಲ್ಲ ಸರ್ಕಾರದವರು ಸಹ ಎಷ್ಟೆಲ್ಲ ಜಯಂತಿಗಳನ್ನು ಆಚರಣೆ ಮಾಡ್ತಾರೆ. ಇಲ್ಲ ಕನ್ನಡ ಸಂಸ್ಕೃತಿ ಇಲಾಖೆ ಅಂತವರು ಪ್ರತಿದಿನ ಒಬ್ಬೊಬ್ರು ಜಯಂತಿಯನ್ನ ಆಚರಣೆ ಮಾಡ್ತಾರೆ. ಆದ್ರೆ ಏನ್ ಮಾಡೋದಿಲ್ಲ, ಶಿವ ಜಯಂತಿ ಆಚರಣೆ ಮಾಡೋದಿಲ್ಲ. ಶಿವಬಾಬರವರು ನೋಡಿದ್ರೆ ಆ ನಿರಾಕಾರ ಜಗತ್ತಿನಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಎಲ್ಲಾ ಪತಿತರನ್ನ ಪಾವನ ಮಾಡುತ್ತಾರೆ. ಬಾಬಾ ಅಂತಾರೆ, ಅಂತಹ ತಂದೆಯ ಜಯಂತಿಯನ್ನ ಕಮ್ ಸೆ ಕಮ್ 1 ಮಾಸ್ ಮನಾನಾ ಚಾಹಿಯೆ. ಕಡಿಮೆ ಅಂದ್ರೆ 1 ತಿಂಗಳು ಶಿವರಾತ್ರಿಯನ್ನ ಅಥವಾ ಶಿವ ಜಯಂತಿಯನ್ನ ಆಚರಣೆ ಮಾಡ್ಬೇಕಂತಾರೆ ಬಾಬಾ. ಇಲ್ಲಿ ನೋಡಿದ್ರೆ ಉನ್ಕ ಹಾಲಿಡೇ ಬಿ ನಹಿ ಮನಾತೆ ಹೇ. ಶಿವ ಜಯಂತಿಗೆ 1 ದಿನ ಹಾಲಿಡೇನು ಕೊಡುವುದಿಲ್ಲ ಅಂತಾರೆ ಬಾಬಾ. ಬಾಬಾ ಕಹತೆ ಹೇ, ಮೈ ಸಬ್ಕಾ ಲಿಬರೇಟರ್ ಹೂಂ, ಗೈಡ್ ಬಂದ್ ಸಬ್ಕೋ ಲೇ ಜಾತಾ ಹೂಂ. ನಾನು ಸರ್ವರಿಗೂ ಲಿಬರೇಟರ್ ಆಗಿದ್ದೀನಿ, ಎಲ್ಲರನ್ನು ಮಾಯಾ ರಾವಣನ ದುಃಖದಿಂದ ಬಿಡುಗಡೆ ಮಾಡಿ ನಾನೇ ಸ್ವತಃ ಗೈಡ್ ಆಗಿ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತೀನಿ. ತಾವೀಗ ಪುರುಷಾರ್ಥ ಮಾಡ್ತಿದ್ದೀರಿ ಅಂತಾರೆ ಬಾಬಾ. ಯಾವ ಪುರುಷಾರ್ಥ ಮಾಡ್ತಿದ್ದೀವಿ? ಆಗ್ಲೇ ಬಾಬರವ್ರು ತಿಳಿಸಿದ್ರು, ತಾವು ಸೂರ್ಯವಂಶಿ ಚಂದ್ರವಂಶಿ ರಾಜ್ಯವನ್ನ ಪಡ್ಕೊಳ್ಳೋ ಪುರುಷಾರ್ಥ ಮಾಡ್ತಿದ್ದೀರಿ. ಈಗ ಬಾಬರವ್ರು ತಿಳಿಸ್ತಿದ್ದಾರೆ, ತಾವು ರಾಜಯೋಗವನ್ನ ಕಲಿಯುವ ಪುರುಷಾರ್ಥ ಮಾಡ್ತಿದ್ದೀರಿ. ಬಾಪ ತುಮಕೋ ಜ್ಞಾನ ಕಾ ತೀಸರಾ ನೇತ್ರ ದೇ ರಹೆ ಹೇ. ದಿವ್ಯ ಚಕ್ಷು ವಿಧಾತ ಶಿವ ತಂದೆ ಈಗ ನಾವು ಮಕ್ಕಳಿಗೆ ಜ್ಞಾನದ 3ನೇ ನೇತ್ರವನ್ನ ಕೊಡ್ತಿದ್ದಾರೆ. ಆತ್ಮ ಕಾ ರೂಪ ಕ್ಯಾ ಹೈ ಯಹ ಭಿ ಕಿಸ್ಕೋ ಪತಾ ನಹೀ ಹೈ. ಆತ್ಮನ ರೂಪ ಯಾವುದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಾಬಾ ಕಹತೆ ಹೇ, ತುಮ್ ಆತ್ಮ ನ ಅಂಗುಷ್ಟೆ ಮಿಸಲ್ ಹೋ, ನ ಅಖಂಡ ಜ್ಯೋತಿ ಮಿಸಲ್ ಹೋ, ತುಮ್ ತೋ ಸ್ಟಾರ್ ಹೋ, ಬಿಂದಿ ಮಿಸಲ್ ಹೋ. ಬಾಬಾ ಹೇಳ್ತಿದ್ದಾರೆ, ಆತ್ಮ ಅಂಗುಷ್ಟೆ ಹಾಗೂನೂ ಇಲ್ಲ, ಆತ್ಮ ಅಖಂಡ ಜ್ಯೋತಿಯ ಹಾಗೇನೂ ಇಲ್ಲ. ತಾವು ಆತ್ಮ ಸ್ಟಾರ್ ಆಗಿದ್ದೀರಿ, ನಕ್ಷತ್ರ ಆಗಿದ್ದೀರಿ, ತಾವು ಆತ್ಮ ಬಿಂದು ಸ್ವರೂಪ ಆಗಿದ್ದೀರಿ. ಮೈ ಭಿ ಆತ್ಮ ಬಿಂದಿ ಹೂಂ, ಪರಂತು ಮೈ ಪುನರ್ಜನ್ಮ ಮೇ ನಹಿ ಆತಾ ಹೂಂ. ಬಾಬರವ್ರು ತಿಳಿಸ್ತಿದ್ದಾರೆ, ನಾನು ಆತ್ಮನು ಬಿಂದು ಸ್ವರೂಪನೇ, ಆದರೆ ನಾನು ಪರಮ ಆತ್ಮ. ನಾನು ನಿಮ್ಮ ಹಾಗೆ ಪುನರ್ಜನ್ಮದಲ್ಲಿ ಬರುವುದಿಲ್ಲ, ನನ್ನ ಮಹಿಮೆನೇ ಬೇರೆ ಅಂತಾರೆ ಬಾಬಾ. मैं सुप्रीम होने के कारण जन्म मरण के चक्र में नहीं आता हूँ. ನಾನು ಪರಮ ಆತ್ಮ ಆಗಿರುವ ಕಾರಣ ನಾನು ಎಂದೆಂದಿಗೂ ಜನ್ಮ ಮರಣದ ಚಕ್ರದಲ್ಲಿ ಬರುವುದಿಲ್ಲ. ನೀವೆಲ್ಲ ಆತ್ಮಗಳು ಶರೀರದಲ್ಲಿ ಬರ್ತೀರಿ ಅಂತಾರೆ ಬಾಬಾ. ನೀವು 84 ಜನ್ಮಗಳನ್ನ ಪಡ್ಕೊಳ್ತೀರಿ. ನಾನು ಡೈರೆಕ್ಟ್ ಆಗಿ ಇವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡ್ತೀನಿ. ಯಹ ಲೋನ್ ಲಿಯಾ ಹುವಾ ಹೇ. ನಾನು ಬ್ರಹ್ಮ ಬಾಬಾರವರ ಈ ಶರೀರವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದೀನಿ. ಬಾಪ್ ಸಮझाते हैं, तुम भी आत्मा हो, परंतु तुम अपने को रियलाइज नहीं करते हो कि हम आत्मा है. ಬಾಬರವ್ರು ತಿಳಿಸ್ತಿದ್ದಾರೆ, ತಾವು ಆತ್ಮನೇ, ಆದ್ರೆ ನಾನು ಆತ್ಮ ಅಂತ ನೀವು ರಿಯಲೈಸೇ ಮಾಡ್ಕೊಳ್ಳೋದಿಲ್ಲ. ಆತ್ಮನೇ ತಂದೆಯನ್ನೇ ನೆನಪು ಮಾಡ್ತದಲ್ವಾ. ದುಃಖಮೇ ಹಮೇಶಾ ಯಾದ ಕರ್ತೆ ಹೇ. ಸುಖದಲ್ಲಿ ನೆನಪು ಮಾಡಿಲ್ಲ ಅಂದ್ರು ದುಃಖದಲ್ಲಿ ಯಾವಾಗ್ಲೂ ಎಲ್ಲರೂ ನೆನಪು ಮಾಡ್ತಾರೆ.
ಏನಂತ ನೆನಪು ಮಾಡ್ತಾರೆ? ಹೇ ಭಗವಾನ್, ಹೇ ರಹಮ್ದಿಲ್ ಬಾಬಾ, ರಹಮ್ ಕರೋ. ಹೇ ಭಗವಂತ, ಹೇ ದಯಾಸಾಗರ ತಂದೆಯೇ, ದಯಾ ಹೃದಯಿ ತಂದೆಯೇ, ನಮ್ಮ ಮೇಲೆ ದಯೆ ತೋರು. रहम मांगते हो क्योंकि बाप ही नॉलेजफुल, ब्लिसफुल, ಪ್ಯೂರಿಟಿಫುಲ್ है, ಜ್ಞಾನ ಮೇ ಬಿ ಫುಲ್ है. ನಾವು ಬಾಬರವ್ರ ಹತ್ರನೇ ದಯೆಯನ್ನ ಬೇಡ್ತೀವಿ. ಬಾಬರವರೇ ಜ್ಞಾನದಲ್ಲಿ ಫುಲ್ ಆಗಿದ್ದಾರೆ, ಆನಂದದಲ್ಲಿ ಫುಲ್ ಆಗಿದ್ದಾರೆ, ಪವಿತ್ರತೆಯಲ್ಲಿ ಫುಲ್ ಆಗಿದ್ದಾರೆ. ಬಾಬರವರೇ ನಾಲೆಜ್ಫುಲ್, ಬ್ಲಿಸ್ಫುಲ್ ಮತ್ತು ಪ್ಯೂರಿಟಿಫುಲ್ ಅಂತಾರೆ ಬಾಬಾ. ಬಾಬಾ ಜ್ಞಾನದ ಸಾಗರ. ಮನುಷ್ಯ ಕೋ ಯ ಮಹಿಮಾ ದೇ ನೈ ಸಕ್ತೆ ಹೈ. ಜಗತ್ತಿನ ಯಾವ ಮನುಷ್ಯಾತ್ಮರಿಗೂ ನಾವು ಈ ಮಹಿಮೆಯನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸಾರಿ ದುನಿಯಾ ಪರ್ ಬ್ಲಿಸ್ ಕರ್ನಾ ಯ ಬಾಪ ಕಾ ಹಿ ಕಾಮ ಹೈ. ಇಡೀ ಜಗತ್ತಿಗೇನೆ ವರ ಕೊಡುವಂತಹ ಕೆಲಸ ಆನಂದ ಸಾಗರ ಶಿವ ತಂದೆಯದೇ ಆಗಿದೆ. ಶಿವ ಬಾಬಾ ರಚಯಿತ ಆಗಿದ್ದಾರೆ, ಉಳಿದವರು ಎಲ್ಲರೂ ರಚನೆ. क्रिएटर रचना को क्रिएट करते हैं ना. ಕ್ರಿಯೇಟರ್ ಶಿವ ಬಾಬಾ, ರಚಯಿತ ಶಿವ ಬಾಬಾ ರಚನೆಯನ್ನ ತಯಾರು ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ. लौकिकदलिनु पहले स्त्री को एडप्ट करते हैं, फिर उनके द्वारा रचना रचते हैं, फिर उनकी पालना भी करते हैं, लेकिन विनाश नहीं करते हैं. ಬಾಬರವರು ತಿಳಿಸ್ತಿದ್ದಾರೆ, ಲೌಕಿಕದಲ್ಲಿ ಮೊದಲು ಸ್ತ್ರೀಯನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ, ಅವರ ಮೂಲಕ ರಚನೆಯನ್ನ ರಚಿಸ್ತಾರೆ, ಆ ರಚನೆಯ ಪಾಲನೆಯನ್ನು ಮಾಡ್ತಾರೆ, ಆದರೆ ವಿನಾಶ ಮಾಡುವುದಿಲ್ಲ ಅಂತಾರೆ ಬಾಬಾ. ಯಹ ಬೇಹದ್ ಕಾ ಬಾಪ್ ಆಕರ್ ಸ್ಥಾಪನಾ ಪಾಲನಾ ವಿನಾಶ ಕರಾತೆ ಹೈ. ಇಲ್ಲಿ ಬೇಹದ್ದಿನ ತಂದೆ ಶಿವಬಾಬರವರು ಬಂದು ಸ್ಥಾಪನೆ, ಪಾಲನೆ ಮತ್ತು ವಿನಾಶವನ್ನ ಮಾಡಿಸ್ತಾರೆ. ಶಿವಬಾಬರವರದ್ದು ಬ್ರಹ್ಮನ ಮೂಲಕ ಸ್ಥಾಪನೆಯ ಕರ್ತವ್ಯ ನಡೀತಾ ಇದೆ, ವಿಷ್ಣುವಿನ ಮೂಲಕ ಪಾಲನೆಯ ಕರ್ತವ್ಯ ನಡೀತದೆ, ಶಂಕರನ ಮೂಲಕ ವಿನಾಶದ ಕರ್ತವ್ಯ ನಡೀತದೆ. ಆದಿ ಸನಾತನ್ ದೇವಿ ದೇವತಾ ಧರ್ಮ ಕಿ ಪಾಲನಾ ಕರಾತೆ ಹೈ. ಯಾರ್ದು ಪಾಲನೆ? ಆದಿ ಸನಾತನ ದೇವಿ ದೇವತಾ ಧರ್ಮದವರ ಪಾಲನೆಯನ್ನ ಮಾಡಿಸ್ತಿದ್ದಾರೆ ಬಾಬಾ. ಸತ್ಯುಗಾದಿ ಮೇ ಫಟ್ ಸೆ ರಾಜಧಾನಿ ಸ್ಥಾಪನೆ ಹೋ ಜಾತಿ ಹೈ. ಬಾಬಾ ಹೇಳ್ತಾರೆ, ಸತ್ಯುಗದ ಆದಿಯಲ್ಲಿ ತಕ್ಷಣ ರಾಜಧಾನಿ ಸ್ಥಾಪನೆ ಆಗ್ಬಿಡ್ತದೆ. और धर्म वाले तो सिर्फ अपना अपना धर्म स्थापन करते हैं, फिर जब लाखों करोड़ों की अंदाज में वृद्धि हो जाती है तब राजाई होती है. बाबा ಹೇಳ್ತಾರೆ, ಅನ್ಯ ಧರ್ಮದವರೆಲ್ಲ ಆ ಧರ್ಮಸ್ಥಾಪಕರು ತಮ್ಮ ತಮ್ಮ ಧರ್ಮ ಸ್ಥಾಪನೆ ಮಾಡ್ತಾರಷ್ಟೇ. ಆಮೇಲೆ ನಂತರ ಯಾವಾಗ ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಆಯಾ ಧರ್ಮದವರ ವೃದ್ಧಿ ಆಗ್ತದೋ ಆವಾಗ ರಾಜಾಯಿ ನಡೀತದೆ. ಬಾಬಾ ಅಂತಾರೆ, ತುಮ್ ರಾಜಧಾನಿ ಸ್ಥಾಪನೆ ಕರ್ ರಹೆ ಹೋ. ತಾವೆಲ್ಲ ಮಕ್ಕಳು ಈಗ ರಾಜಧಾನಿಯನ್ನ ಸ್ಥಾಪನೆ ಮಾಡ್ತಿದ್ದೀರಿ. ರಾಜಧಾನಿ ಸ್ಥಾಪನೆ ಆಗುವುದು ಯಾವ ಬಲದಿಂದ? ಕೇವಲ ಕೇವಲ ಯೋಗ ಬಲದಿಂದ ಮಾತ್ರ. ಬಾಬರವರು ತಿಳಿಸ್ತಿದ್ದಾರೆ, ಯೋಗ ಬಲಸೆ ತುಮ್ ಸಾರೆ ವಿಶ್ವಕ್ಕೆ ಮಾಲೀಕ ಬಂತೆ ಹೋ. ಯೋಗ ಬಲದಿಂದ ತಾವು ಮಕ್ಕಳು ಇಡೀ ವಿಶ್ವಕ್ಕೆ ಮಾಲೀಕರಾಗ್ತೀರಿ. ಬಾಹುಬಲ ಸೆ ಕಭಿ ಕೋಯಿ ವಿಶ್ವ ಪರ್ ರಾಜಾಯಿ ಕರ್ ಹಿ ನಹೀ ಸಕ್ತಾ. ಯಾರ್ಯಾರೂ ಬಾಹುಬಲದಿಂದ ಇಡೀ ವಿಶ್ವದ ಮೇಲೆ ರಾಜ್ಯವನ್ನು ಆಳಲಿಕ್ಕೆ ಸಾಧ್ಯವೇ ಇಲ್ಲ. बाबा ने समझाया है, क्रिश्चियन में इतनी ताकत है, वो आपस में मिल जाए तो सारे विश्व पर राज्य कर सकते हैं. ಬಾಬಾ ತಿಳಿಸ್ಕೊಟ್ಬಿಟ್ಟಿದ್ದಾರೆ, ಇವತ್ತು ಇಡೀ ಜಗತ್ತಿನಾದ್ಯಂತ ಕ್ರಿಶ್ಚಿಯನ್ರ ಸಂಖ್ಯೆನೇ ಜಾಸ್ತಿ ಇರೋದು. ಜಗತ್ತಿನಲ್ಲಿರುವಂಥ ಎಲ್ಲ ಕ್ರಿಶ್ಚಿಯನರು ಏನಾದರೂ ಪರಸ್ಪರ ಒಟ್ಟಾದರೆ, ಒಂದಾದರೆ ಅವರೇ ಇಡೀ ವಿಶ್ವದ ಮೇಲೆ ರಾಜ್ಯವನ್ನು ಆಳಬಹುದು. ಅಷ್ಟು ಅವ್ರ ಹತ್ರ ತಾಕತ್ತಿದೆ ಅಂತಾರೆ ಬಾಬಾ. ಆದರೆ ಆಳ್ತಾರ ರಾಜ್ಯವನ್ನ ಕ್ರಿಶ್ಚಿಯನ್ರು ಇಡೀ ಜಗತ್ತಿನ ಮೇಲೆ? ಬಾಬಾ ಅಂತಾರೆ, ಬಾಹುಬಲ್ ಸೆ ವಿಶ್ವ ಪರ ರಾಜ್ಯ ಪಾಯೆ ಯಹ ಲಾ ನಹಿ ಕಹತಾ ಹೈ. ಇದು ನಿಯಮನೇ ಇಲ್ಲ. ಯಾವ ನಿಯಮ? ಬಾಹುಬಲದಿಂದ ಇಡೀ ವಿಶ್ವದ ಮೇಲೆ ರಾಜ್ಯವನ್ನ ಆಳುವಂತಹ ಲಾನೇ ಇಲ್ಲ ಅಂತಾರೆ ಬಾಬಾ. ಡ್ರಾಮಾದಲ್ಲಿ ಈ ಕಾಯ್ದೆಯೇ ಇಲ್ಲ. ಯಾರ್ಯಾರೂ ಬಾಹುಬಲದಿಂದ ವಿಶ್ವದ ಮಾಲೀಕರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಬಾಬಾ ಸಮझाते हैं, विश्व की बादशाही योग बल से मेरे द्वारा ही मिल सकती है. ಯಾರಿಂದ ಸಿಗ್ತದೆ ವಿಶ್ವದ ಬಾದಶಾಹಿ? ಶಿವಬಾಬರವರಿಂದಲೇ. ಯಾವ ಬಲದಿಂದ? ಕೇವಲ ಯೋಗ ಬಲದಿಂದಲೇ ವಿಶ್ವದ ಬಾದಶಾಹಿ ಪ್ರಾಪ್ತಿಯಾಗುವುದು. ಅಲ್ಲಿ ಯಾವುದೇ ರೀತಿಯ ಪಾರ್ಟಿಷನ್ ಇಲ್ಲ ಅಂತಾರೆ ಬಾಬಾ. ಎಲ್ಲಿ? ಸತ್ಯುಗ. ಸತ್ಯುಗದ ವರ್ಣನೆ ಮಾಡ್ತಾರೆ ಬಾಬಾ. ಎಲ್ಲಿ ನೋಡಿದರೆ ಭೂಮಿನೂ ಪಾರ್ಟಿಷನ್, ನೀರು ಪಾರ್ಟಿಷನ್, ಆಕಾಶನೂ ಪಾರ್ಟಿಷನ್.
ಒಂದೊಂದು ಇಂಚಲ್ಲ, ಒಂದೊಂದು ಸೆಂಟಿಮೀಟರ್ ಜಾಗಕ್ಕಾಗಿ ಇವತ್ತು ಎಷ್ಟು ಜಗಳ ಮಾಡ್ತಾರೆ. ನೀರು, ಆ ರಾಜ್ಯದಲ್ಲಿರುವಂಥ ನದಿ ಈ ರಾಜ್ಯಕ್ಕೆ ಹರಿಬಾರದು, ಈ ರಾಜ್ಯದ ನದಿ ಆ ರಾಜ್ಯಕ್ಕೆ ಹೋಗಬಾರದು, ನೀರನ್ನು ಪಾರ್ಟಿಷನ್ ಮಾಡ್ಕೊಂಡ್ಬಿಡ್ತಾರೆ. ಆಕಾಶ ಅಲ್ವಾ, ನಿಮ್ಮ ವಿಮಾನಗಳು ನಮ್ಮಲ್ಲಿ ಬರಬಾರ್ದು, ನಮ್ಮ ವಿಮಾನಗಳು ನಿಮ್ಮಲ್ಲಿ ಬರಬಾರದು. ಎಷ್ಟು ಪಾರ್ಟಿಷನ್ ಇದೆ ಇವತ್ತು ಜಗತ್ತಿನಲ್ಲಿ. ಆದರೆ ಸತ್ಯುಗದಲ್ಲಿ ಯಾವುದೇ ರೀತಿಯ ಪಾರ್ಟಿಷನ್ ಇಲ್ಲ ಅಂತಾರೆ ಬಾಬಾ. ಧರತಿ ಆಕಾಶ ಸಬ್ ತುಮಾರೆ ಹೋಂಗೆ, ಇಡೀ ಧರಣಿನೇ, ಇಡೀ ಆಕಾಶನೇ ನಿಮ್ಮದಾಗಿರ್ತದೆ. ತುಮಕೋ ಕೋಯಿ ಟಚ್ ನಹಿ ಕರ್ ಸಕ್ತಾ, ನಿಮ್ಮನ್ನ ಯಾರು ಟಚ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಎಂತಹ ಅಖಂಡವಾದ ಸದಾ ಸುಖದ ರಾಜ್ಯವನ್ನ ತಾವು ಆಳ್ತೀರಿ. ನಮ್ಮ ರಾಜ್ಯದ ಮೇಲೆ ದಾಳಿ ಮಾಡ್ಲಿಕ್ಕೆ ಇನ್ನೊಂದು ರಾಜ್ಯ ಇಲ್ವೇ ಇಲ್ಲ, ಇನ್ನೊಂದು ಧರ್ಮ ಇಲ್ವೇ ಇಲ್ಲ. ನೀವೇ ಇಡೀ ವಿಶ್ವದ ಮೇಲೆ ರಾಜ್ಯ ಆಳುವವರು. ಬಾಬಾ ಹೇಳ್ತಾರೆ, ಅದಕ್ಕೇನೆ ಅದ್ವೈತ ರಾಜ್ಯ ಅಂತ ಹೇಳಲಾಗ್ತದೆ. ಇಲ್ಲಿ ಅನೇಕ ರಾಜ್ಯ ಇದೆ, ಅಲ್ಲಿ ಒಂದೇ ರಾಜ್ಯ, ಅದ್ವೈತ ರಾಜ್ಯ. बाप समझाते हैं 5000 वर्ष बाद तुम बच्चों को यह राजयोग सिखाता हूँ. ಮಕ್ಕಳೇ, 5000 ವರ್ಷದ ಹಿಂದೇನೋ ನಾನು ನಿಮಗೆ ಇದೇ ರಾಜಯೋಗವನ್ನು ಕಲಿಸಿದ್ದೆ, ಈಗಲೂ ನಾನು ತಮಗೆ ರಾಜಯೋಗವನ್ನು ಕಲಿಸ್ತಿದ್ದೀನಿ. ಮತ್ತೆ ಮುಂದೆ ಬರುವ ಪ್ರತಿ 5000 ವರ್ಷಕ್ಕೊಮ್ಮೆ ನಾನು ನಿಮಗೆ ಇದೇ ರಾಜಯೋಗವನ್ನು ಕಲಿಸ್ತೇನೆ. ಕೃಷ್ಣ ಕಿ ಆತ್ಮ ಅಬ್ ಸೀಖ ರಹೇ ಹೇ, ಕೃಷ್ಣನ ಆತ್ಮನೂ ಈಗ ರಾಜಯೋಗವನ್ನು ಕಲಿತಾ ಇದೆ. ಕೃಷ್ಣ ಪಹಲಾ ನಂಬರ್ ಪ್ರಿನ್ಸ್ ತಾನ, ಕೃಷ್ಣ ಮೊಟ್ಟ ಮೊದಲನೇ ನಂಬರಿನ ಪ್ರಿನ್ಸ್. वह इस समय 84 जन्म के अंत में आकर ब्रह्मा बने हैं. ಕೃಷ್ಣನ ಆತ್ಮನೇ ತನ್ನ 84 ಜನ್ಮಗಳ ನಂತರ ಈ ಕೊನೆ ಜನ್ಮದಲ್ಲಿ ಈಗ ಬ್ರಹ್ಮ ಆಗಿದ್ದಾರೆ. ये बच्चों को समझाया है सृष्टि का चक्र कैसे फिरता है. ಬಾಬಾ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ ಇದು ಸೃಷ್ಟಿ ನಾಟಕ ಚಕ್ರ ಹೇಗೆ ತಿರುಗ್ತದೆ ಅಂತ. ಬಾಬಾ ಫಿರ್ ಸೆ ಸ್ವರ್ಗ ಕಿ ಸ್ಥಾಪನಾ ಕರ್ ರಹೆ ಹೇ. ಕಲ್ಪದ ಹಿಂದಿನಂತೆ ಪುನಃ ಬಾಬರವರೇ ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದಾರೆ. ಈಗ ಅನೇಕ ಧರ್ಮಗಳು ವಿನಾಶ ಆಗ್ಬಿಡುತ್ತದೆ, ಅವಶ್ಯವಾಗಿ ವಿನಾಶ ಆಗ್ತದೆ, ಮತ್ತು ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗ್ತದೆ. ಭಾರತ ಹಿ 100% ಸಾಲ್ವಂಟ್ ಧರ್ಮಶ್ರೇಷ್ಠ ಥಾ. ಬಾಬರವರು ತಿಳಿಸ್ತಿದ್ದಾರೆ, ಭಾರತವೇ 100ಕ್ಕೆ 100% ಸಿರಿವಂತ ರಾಷ್ಟ್ರ ಆಗಿತ್ತು, ರಿಚೆಸ್ಟ್ ಇನ್ ದಿ ವರ್ಲ್ಡ್ ಆಗಿತ್ತು. ಅಷ್ಟು ಧರ್ಮ ಶ್ರೇಷ್ಠ ಇತ್ತು, ದೇವತೆಗಳ ಕರ್ಮನೂ ಶ್ರೇಷ್ಠ ಇತ್ತು. ಎಲ್ಲ ದೇವತೆಗಳಿಗೆ ಮಹಿಮೆ ಮಾಡ್ಲಾಗ್ತದಲ್ವ. ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, ಮರ್ಯಾದಾ ಪುರುಷೋತ್ತಮ್, ಅಹಿಂಸಾ ಪರಮೋಧರ್ಮಿ, ಸಂಪೂರ್ಣ ನಿರ್ವಿಕಾರಿ ಅಲ್ವಾ. ಪಹಲೆ ಪವಿತ್ರತೆ. ದೇವತೆಗಳು ಮೊಟ್ಟ ಮೊದಲು ಎಲ್ಲರೂ ಸಂಪೂರ್ಣ ಪವಿತ್ರ ಇದ್ರು, ಈಗ ಅವರೇ ಎಲ್ಲರೂ ಪತಿತರಾಗ್ಬಿಟ್ಟಿದ್ದಾರೆ. फिर बाप आकर स्त्री पुरुष दोनों को पवित्र बनाते हैं. ಪತಿತ ಪಾವನ ತಂದೆಯೇ ಬಂದು ಈ ಸ್ತ್ರೀ ಪುರುಷರು ಇಬ್ಬರನ್ನು ಪವಿತ್ರ ಮಾಡ್ತಾರೆ. ರಕ್ಷಾ ಬಂಧನದ ಉತ್ಸವ ಅಷ್ಟು ಯಾಕೆ ಆಚರಣೆ ಮಾಡ್ತಾರೆ ಇದು ಯಾರಿಗೂ ಗೊತ್ತಿಲ್ಲ. ರಾಖಿ ಅಂದ್ರೇನೆ ಪವಿತ್ರತೆಯ ಕಂಕಣ. ನಾವು ಪರಮಾತ್ಮನ ಮುಂದೆ ಪವಿತ್ರವಾಗಿರುವಂತಹ ಪ್ರತಿಜ್ಞೆಯನ್ನ ಮಾಡ್ತೀವಿ ಅಲ್ವಾ. ಪವಿತ್ರ ಆದಾಗಲೇ ಸುಖ ಶಾಂತಿ ಅಲ್ವಾ. ಇವತ್ತು ಇಡೀ ಜಗತ್ತಿನಲ್ಲಿ ಯಾರೋ ಸುಖ ಶಾಂತಿ ಇಲ್ಲ, ನಮಗೆ ಸುಖ ಶಾಂತಿ ಬೇಕು ಬೇಕು ಅಂತ ಬಯಸ್ತಾರಲ್ಲ. ಆದರೆ ಆ ಸುಖ ಶಾಂತಿಯ ಜನನಿಯೇ ಯಾರು? ಪವಿತ್ರತೆ. ಪವಿತ್ರತೆಯಿಂದಲೇ ಸುಖ ಶಾಂತಿ. ಎಲ್ಲಿವರೆಗೂ ನಾವು ಸಂಪೂರ್ಣ ಪವಿತ್ರ ಆಗೋದಿಲ್ಲೋ ಅಲ್ಲಿವರೆಗೂ ಸುಖ ಶಾಂತಿ ಇಲ್ವೇ ಇಲ್ಲ. ಬಾಬರವರು ತಿಳಿಸ್ತಿದ್ದಾರೆ, ರಕ್ಷಾಬಂಧನದ ರಹಸ್ಯ ಯಾರಿಗೂ ಗೊತ್ತಿಲ್ಲ. बाप ने ही आकर प्रतिज्ञा ली थी कि अंतिम जन्म में तुम दोनों पवित्र रहो. ಸಾಕ್ಷಾತ್ ಭಗವಂತನೇ ನಮಗೆ ಪ್ರತಿಜ್ಞೆ ಮಾಡಿಸಿದ್ದಾರೆ ಅಲ್ವಾ. ಸ್ತ್ರೀ ಪುರುಷರು ಇಬ್ರು ಪವಿತ್ರವಾಗಿರ್ಬೇಕು ಅಂತ. ಸನ್ಯಾಸಿಗಳ ಧರ್ಮನೇ ಬೇರೆ ಅಂತಾರೆ ಬಾಬಾ. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ಇದು ನಿಮಗೋಸ್ಕರನೇ ಇದೆ. तुमने देखा होगा पादरी लोग चलते हैं तो आंखें एक तरफ रहती है और किसी की तरफ देखते भी नहीं हैं. ಬಾಬರವರು ಉದಾಹರಣೆ ಕೊಡ್ತಾರೆ. ಕ್ರಿಶ್ಚಿಯನ್ರ ಪಾದ್ರಿಗಳಿರ್ತಾರಲ್ಲ, ಅವರು ಯಾವಾಗ ನಡೆದಾಡ್ತಿರ್ತಾರೆ, ವಾಕಿಂಗ್ ಮಾಡ್ತಿರ್ತಾರೆ, ಅವರ ಕಣ್ಣುಗಳು ಒಂದೇ ಕಡೆ ಇರ್ತದೆ. ಯಾರ ಕಡೆಗೂ ಅವ್ರು ನೋಡುವುದೂ ಇಲ್ಲ.
ಯಾಕೆಂದ್ರೆ ಅವ್ರು ಕ್ರೈಸ್ತನ ನೆನಪು ಮಾಡ್ತಿರ್ತಾರೆ. नन्स होती है ना, क्रिश्चियन नन्स इर्तारल्वा, अब वह तो क्राइस्ट को याद करती है. ಅವರು ಕ್ರೈಸ್ತನೇ ನೆನಪು ಮಾಡ್ತಾರೆ. कहते हैं ಕ್ರೈಸ್ಟ್ ಗಾಡ್ का बच्चा था ಏನಂತ ಹೇಳ್ತಾರೆ ಅವರು, ಕ್ರೈಸ್ಟ್ ಭಗವಂತನ ಮಗು ಆಗಿದ್ರು. ಬಾಬರವರು ತಿಳಿಸ್ತಿದ್ದಾರೆ, ತುಮಾರ कोई सफेद कपड़े आदि से कनेक्शन नहीं है. ನಿಮ್ದೇನು ಈ ಬಿಳಿ ಬಟ್ಟೆ ಜೊತೆಗೆ ಕನೆಕ್ಷನ್ ಇಲ್ಲ ಅಂತಾರೆ ಬಾಬಾ. ನೀವು ಆತ್ಮ ಆಗಿದ್ದೀರಿ. ನನ್ ಬಟ್ ಒನ್ ಏಕ ಕೋ ಹಿ ಯಾದ ಕರ್ನಾ ಹೈ. ನಾವು ಒಬ್ಬ ಶಿವ ತಂದೆಯನ್ನೇ ನೆನಪು ಮಾಡಬೇಕು. ಸತ್ಯ ಸತ್ಯ ನನ್ಸ್ ನೀವೇ ಆಗಿದ್ದೀರಿ ಅಂತಾರೆ ಬಾಬಾ. ತುಮಕೋ ವರ್ಷಾ ಉಸು ಬಾಬಾ ಸೇ ಮಿಲ್ನಾ ಹೈ. ಆ ಶಿವ ತಂದೆಯಿಂದಲೇ ನಮಗೆ ಬೇಹದ್ದಿನ ಆಸ್ತಿ ಸಿಗ್ತದೆ. ಆ ಶಿವ ತಂದೆಯನ್ನೇ ನೆನಪು ಮಾಡಿದಾಗ ನಮ್ಮ ವಿಕರ್ಮಗಳು ವಿನಾಶ ಆಗ್ತದೆ. इसलिए बाप का फरमान है. क्या फरमान है बाबा का? माम एकम याद करो. ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. आत्मा का निश्चय न होने कारण नन्स फिर क्राइस्ट को याद करते हैं. ಆ ನನ್ಸ್ಗಳಿಗೆ ಆತ್ಮದ ಮೇಲೆ ನಿಶ್ಚಯ ಇಲ್ಲದೆ ಇರುವ ಕಾರಣ ಅವರು ಕ್ರೈಸ್ತನೇ ನೆನಪು ಮಾಡ್ತಾರೆ. ಗಾಡ್ ಕೌನ್ ಹೇ ಯೇ ನಹೀ ಜಾನ್ತೆ ಹೇ. ಗಾಡ್ ಅಂತ ಹೇಳ್ತಾರೆ, ಗಾಡ್ ಫಾದರ್ ಅಂತ ಹೇಳ್ತಾರೆ. ಅರೆ ಆ ಗಾಡ್ ಫಾದರ್ ಯಾರು, ಭಗವಂತ ಯಾರು ಅನ್ನೋದವ್ರಿಗೆ ಗೊತ್ತಿಲ್ಲ. ಭಾರತವಾಸಿ ಜೋ ಪಹಲೆ ಪಹಲೆ ಆತೆ ಹೇ ವಹಿ ನಹೀ ಜಾನ್ತೆ ಹೇ. ಭಾರತವಾಸಿಗಳೇ ಮೊಟ್ಟ ಮೊದಲು ಬರುವವರೇ ತಿಳ್ಕೊಂಡಿಲ್ಲ, ಇನ್ನು ಕ್ರಿಶ್ಚಿಯನ್ರು ಏನ್ ತಿಳ್ಕೊಳ್ತಾರೆ ಅಂತಾರೆ ಬಾಬಾ. ಲಕ್ಷ್ಮೀನಾರಾಯಣಕೋ ಈ ಸೃಷ್ಟಿ ಕಾ ಜ್ಞಾನ ಥೋಡೇ ಹೇ. ಲಕ್ಷ್ಮೀನಾರಾಯಣರಿಗೆ ಈ ಸೃಷ್ಟಿಯ ಜ್ಞಾನ ಇದೆಯಾ? ಲಕ್ಷ್ಮೀನಾರಾಯಣರೇನು ತ್ರಿಕಾಲದರ್ಶಿಗಳ? ಇಲ್ವೇ ಇಲ್ಲ. ತ್ರಿಕಾಲದರ್ಶಿಗಳು ತಾವು ಬ್ರಾಹ್ಮಣರೇ ಅಂತಾರೆ ಬಾಬಾ. ಬಾಬರವರೇ ಈಗ ನಮ್ಮನ್ನ ಕವಡೆಯಿಂದ ವಜ್ರ ಸಮಾನ ಮಾಡ್ತಿದ್ದಾರೆ. ಅಪ್ಪ ತುಮ್ ಕಹಾ ಹೋ, ಎಲ್ಲಿದ್ದೀರಿ ತಾವೆಲ್ಲ? ಯಾರ ಮಡಿಲಲ್ಲಿದ್ದೀವಿ? ಈಶ್ವರ ಕಿ ಗೋದ್ ಮೇ ಹೋ. ಈಶ್ವರನ ಮಡಿಲಲ್ಲಿದ್ದೀವಿ ನಾವು. ತುಮಾರ ಯ ಅಂತಿಮ ಜನ್ಮ ಬಹುತ್ ಅಮೂಲ್ಯ ಹೇ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ನಿಮ್ಮ ಈ ಕೊನೆಯ ಜನ್ಮ ಅತ್ಯಂತ ಅಮೂಲ್ಯವಾದ ಜನ್ಮ. ಭಾರತ್ ಕಿ ಖಾಸ್ और दुनिया की आम तुम रूहानी ಸೇವಾ करते हो. ಈ ಜನ್ಮದಲ್ಲಿಯೇ ಈ ಸಮಯದಲ್ಲೇ ತಾವು ಸ್ಪೆಷಲಿ ಭಾರತದ ಸೇವೆ ಮಾಡ್ತಿದ್ದೀರಿ. ಇನ್ ಜನರಲಿ ಇಡೀ ಜಗತ್ತಿನ ಆತ್ಮಿಕ ಸೇವೆಯನ್ನ ಮಾಡ್ತಿದ್ದೀರಿ. ಬಾಕಿ ವಹತೋ ಹೇ ಜಿಸ್ಮಾನಿ ಸೋಷಲ್ ವರ್ಕರ್ಸ್ ತುಮ್ ಹೋ ರೂಹಾನಿ. ಅವರೆಲ್ಲ ಜಿಸ್ಮಾನಿ ಸಮಾಜ ಸೇವಕರು ಅಂತಾರೆ ಬಾಬಾ. ತಾವು ಆತ್ಮಿಕ ಸಮಾಜ ಸೇವಕರು. ತುಮಕೋ ಸಿಖಾನೆ ವಾಲಾ ಸುಪ್ರೀಂ ರೂಹ ಹೈ. ನಮಗೆ ಕಲಿಸುವಂತವರು ಸ್ವಯಂ ಪರಮಾತ್ಮ. ಹರೇಕ ಆತ್ಮಕೋ ಬೋಲು ಬಾಪುಕು ಯಾದ ಕರೋ. ಬಾಬರವರು ತಿಳಿಸ್ತಿದ್ದಾರೆ, ಮಕ್ಕಳೇ ನೀವು ಪ್ರತಿಯೊಬ್ಬ ಆತ್ಮನಿಗೂ ಹೇಳಿ ಏನಂತ, ಒಬ್ಬ ತಂದೆಯನ್ನೇ ನೆನಪು ಮಾಡಿರಿ. ಬಾಪುಕೋ ಹಿ ಪತಿತ ಪಾವನ ಗಾಯ ಜಾತಾ ಹೇ ನಾ. ಬಾಬರವರೇ ಪತಿತ ಪಾವನ. बाबा अंतरे तुमको गिरने में 84 जन्म लगते हैं, फिर चढ़ाने में 1 सेकंड लगता है. ನಮಗೆ ಕೆಳಗಡೆ ಬೀಳಲಿಕ್ಕೆ 84 ಜನ್ಮ 5000 ವರ್ಷಗಳು ಬೇಕಾಗ್ತದೆ. ಮೇಲೆ ಏರ್ಲಿಕ್ಕೆ 1 ಸೆಕೆಂಡ್ ಅಂತಾರೆ ಬಾಬಾ. ಯಹ ತುಮಾರ ಇಸ್ ಮೃತ್ಯು ಲೋಕ ಕಾ ಅಂತಿಮ ಜನ್ಮ ಹೈ. ಮಕ್ಕಳೇ, ಇದು ನಿಮ್ಮ ಈ ಮೃತ್ಯು ಲೋಕದಲ್ಲಿ ಅಂತಿಮ ಜನ್ಮ ಅಂತಾರೆ ಬಾಬಾ. ಮೃತ್ಯುಲೋಕ ಮುರ್ದಾಬಾದ್, ಅಮರ್ಲೋಕ್ ಜಿಂದಾಬಾದ್ ಹೋನಾ ಹೈ. ಈಗ ಈ ಮೃತ್ಯುಲೋಕ ಮುರ್ದಾಬಾದ್ ಆಗ್ತದೆ, ಅಮರಲೋಕ ಜಿಂದಾಬಾದ್ ಆಗ್ತದೆ. ಅಮರಲೋಕದ ಜೈ ಜೈಕಾರ ಆಗ್ತದೆ. ತೋ ಇಸ್ಕೋ ಅಮರ ಕಥಾ ಕಹಾ ಜಾತಾ ಹೈ. ಇದಕ್ಕೇನೆ ಅಮರ ಕಥೆ ಅಂತ ಹೇಳಲಾಗ್ತದೆ ಅಂತಾರೆ ಬಾಬಾ. ಅಲ್ಲಿ ಶಾಸ್ತ್ರಗಳಲ್ಲಿ ಹೇಳ್ತಾರಲ್ಲ, ಅಮರನಾಥ ಗುಹೆಯಲ್ಲಿ ಶಿವನು ಪಾರ್ವತಿಗೆ ಅಮರ ಕಥೆಯನ್ನು ಹೇಳಿದ್ದು ಅಂತ. ಅಮರ ಕಥೆಯನ್ನು ಯಾರಿಗೆ ಹೇಳಬೇಕು? ಯಾರು ದುರ್ಗತಿಯಲ್ಲಿದ್ದಾರೆ ಅವರಿಗೆ ಅಮರ ಕಥೆಯನ್ನು ಹೇಳಬೇಕು. ಅಲ್ಲಿ ಶಿವ ಪಾರ್ವತಿಗೆ ಅಮರ ಕಥೆಯನ್ನು ಹೇಳಿದ್ದು ಅಂತ ಹೇಳ್ತಾರೆ. ಪಾರ್ವತಿ ಅಂದರೆ ದೇವಿ ಅಲ್ವಾ? ಹಾಗಾದರೆ ಪಾರ್ವತಿ ದೇವಿ ದುರ್ಗತಿಯಲ್ಲಿದ್ರಾ? ಅದಕ್ಕೆ ಶಿವ ಒಬ್ಬ ಪಾರ್ವತಿಗೆ ಅಮರ ಕಥೆಯನ್ನು ಹೇಳಿದ್ದ. ಇನ್ನು ಪಾರ್ವತಿಗೆ ಅಮರ ಕಥೆಯನ್ನು ಹೇಳುವಾಗ ಅಲ್ಲಿ 2 ಪಾರಿವಾಳಗಳಿತ್ತು ಅಂತ ಹೇಳ್ತಾರೆ. ಆ ಪಾರಿವಾಳಗಳು ಅಮರ ಕಥೆಯನ್ನು ಕೇಳಿ ಅಮರವಾದವು ಅಂತ ಹೇಳ್ತಾರೆ.
ಶಿವ ಪಾರ್ವತಿಗೆ ಅಮರ ಕಥೆಯನ್ನು ಹೇಳಬೇಕಾದ್ರೆ ಆ ಅಮರ ಕಥೆಯನ್ನು ಮನುಷ್ಯರ ಭಾಷೆಯಲ್ಲೇ ಹೇಳಿರ್ಬೇಕಲ್ವಾ? ಪಾರಿವಾಳಗಳ ಭಾಷೆಯಲ್ಲಂತೂ ಶಿವ ಅಮರ ಕಥೆ ಹೇಳಿರ್ಲಿಕ್ಕಿಲ್ಲ ಅಲ್ವಾ? ಹಾಗಾದರೆ ಮನುಷ್ಯರ ಭಾಷೆಯನ್ನ ಪಾರಿವಾಳಗಳು ಅರ್ಥ ಮಾಡಿಕೊಳ್ತಾ? ಯಾವಾಗ ಅಮರ ಕಥೆ ಹೇಳುವುದು ಶಿವಬಾಬರವರು ಈ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ. ಯಾವ ಪಾರ್ವತಿಯರಿಗೆ? ಈ ಕಲಿಯುಗದ ಕೊನೆಯಲ್ಲಿ ಸಂಪೂರ್ಣ ಪತಿತ ಆಗಿರುವ, ಸಂಪೂರ್ಣ ತಮೋಪ್ರಧಾನ ಆಗಿರುವ ಆತ್ಮರೂಪಿ ಪಾರ್ವತಿಯರಿಗೆ ಅಮರನಾಥ ತಂದೆ ಅಮರ ಬಾಬಾ ಶಿವಬಾಬರವರು ಅಮರ ಕಥೆಯನ್ನು ಹೇಳ್ತಿದ್ದಾರೆ. ಬಾಬರವರು ತಿಳಿಸ್ತಿದ್ದಾರೆ, ಅಮರ್ ಬಾಬಾ ಆಕರ್ तुम अमर आत्माओं को अमर युग में ले चलने के लिए अमर कथा सुनाते हैं. ಅಮರನಾಥ ತಂದೆ ಅಮರ ಬಾಬಾ ನಾವೆಲ್ಲ ಅಮರ ಆತ್ಮಗಳಿಗೆ ಅಮರ ಯುಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅಮರ ಕಥೆಯನ್ನು ಹೇಳ್ತಿದ್ದಾರೆ. बाबा कहते हैं अच्छा और बातें भूल जाते हो, अपने को सिर्फ आत्मा निश्चय कर मुझे एक बाप को याद करो. ಆಯ್ತು, ನೀವು ಉಳಿದೆಲ್ಲ ಮಾತುಗಳನ್ನ ಮರ್ತು ಹೋಗ್ತೀರಾ? ಹೋಗ್ಲಿ ಬಿಡಿ ಅಂತಾರೆ ಬಾಬಾ. ಕೇವಲ ನಿಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಂಡು ಅಲ್ವಾ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ನನ್ನನ್ನು ನೆನಪು ಮಾಡುವುದು ಇಷ್ಟಾದರೂ ಮಾಡ್ರಿ ಅಂತಾರೆ ಬಾಬಾ. ಎಲ್ಲ ಜ್ಞಾನ ನಿಮಗೆ ನೆನಪಿರಲಿಲ್ಲ ಅಂದರೆ ಪರವಾಗಿಲ್ಲ, ಬಿಟ್ಟು ಬಿಡಿ. ಆದರೆ ಇದು ಬಹಳ ಮುಖ್ಯವಾಗಿದ್ದು, ನಿಮ್ಮನ್ನು ನೀವೇ ಆತ್ಮ ಅಂತ ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಬುದ್ಧಿ ಕಾ ಯೋಗ ಮೇರೆ ಸಾತ್ ಲಗಾವೋ, ಬುದ್ಧಿಯ ಯೋಗವನ್ನು ನನ್ನ ಜೊತೆಗೆ ಜೋಡಿಸಿರಿ. ಆಗಲೇ ನಿಮ್ಮ ಎಲ್ಲ ಪಾಪ ಭಸ್ಮ ಆಗ್ತದೆ, ನೀವು ಪುಣ್ಯಾತ್ಮರಾಗ್ತೀರಿ. ಬಾಬಾ ಅಂತಾರೆ, ತಾವೀಗ ಮನುಷ್ಯರಿಂದ ದೇವತೆಗಳಾಗ್ತಿದ್ದೀರಿ. ಇದೇನು ಹೊಸ ಮಾತಲ್ಲ. ಪ್ರತಿ ಕಲ್ಪಕ್ಕೊಮ್ಮೆ, ಪ್ರತಿ 5000 ವರ್ಷಕ್ಕೊಮ್ಮೆ ನೀವು ಮನುಷ್ಯರಿಂದ ದೇವತೆಗಳಾಗ್ತೀರಿ. ಬಾಪ್ ಆಕರ್ ತುಮಕೋ ವರ್ಷಾ ದೇತೆ ಹೇ, ಬಾಬರವರೇ ಬಂದು ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಡ್ತಾರೆ. ಪ್ರತಿ ಕಲ್ಪಕ್ಕೂ ಬಾಬಾ ಆಸ್ತಿಯನ್ನು ಕೊಡ್ತಾರೆ, ರಾವಣ ಶಾಪ ಕೊಡ್ತಾನೆ. ಇದು ಆಟ ಅಂತಾರೆ ಬಾಬಾ, ಇದು ಭಾರತದ್ದೇ ಕಥೆ. ಯಹ ಬಾತೆ ಬಾಪ್ ಹಿ ಸಮझाते हैं, ಇವೆಲ್ಲ ಮಾತುಗಳನ್ನು ಬಾಬರವರೇ ತಿಳಿಸ್ಕೊಡ್ತಾರೆ. ಯಾವುದೇ ವೇದಶಾಸ್ತ್ರಗಳಲ್ಲಿ ಇವೆಲ್ಲ ಮಾತು ಇಲ್ವೇ ಇಲ್ಲ. ಬಾಬರವರು ತಿಳಿಸ್ತಿದ್ದಾರೆ, गॉड फादर को ही नॉलेजफुल, पीसफुल, ಬ್ಲಿಸ್ಫುಲ್ ಕಹಾ ಜಾತಾ ಹೈ. ಬಾಬರವರು ನಾಲೆಜ್ನಲ್ಲಿಯೂ ಫುಲ್, ಶಾಂತಿಯಲ್ಲಿಯೂ ಫುಲ್, ಆನಂದದಲ್ಲಿಯೂ ಫುಲ್. ಬಾಬರವರೇ ಜ್ಞಾನದ ಸಾಗರ, ಶಾಂತಿಯ ಸಾಗರ, ಆನಂದದ ಸಾಗರ. ತುಮಕೋ ಭಿ ಆಪ್ ಸಮಾನ ಬನಾತೆ ಹೇ. ಬಾಬಾ ಅಂತಾರೆ, ಮಕ್ಕಳೇ ನಾನು ನಿಮ್ಮನ್ನು ನನ್ನ ಸಮಾನ ಮಾಡ್ತೀನಿ. ನೀವೆಲ್ಲ ಪೂಜ್ಯರಿದ್ರಿ, ಈಗ ಪೂಜಾರಿಗಳಾಗ್ಬಿಟ್ಟಿದ್ದೀರಿ. ಆಪೇ ಹಿ ಪೂಜ್ಯ, ಆಪೇ ಹಿ ಪೂಜಾರಿ. ನಾವೇ ಪೂಜ್ಯರಿದ್ದೆವು, ಪೂಜ್ಯರಿಂದ ನಾವೇ ಪೂಜಾರಿಗಳಾದೆವು. ಈ ಪುನಃ ಪೂಜಾರಿಗಳಿಂದ ನಾವೇ ಪೂಜ್ಯರಾಗ್ತೀವಿ. ಇದೆಲ್ಲ ನಮ್ಮ ಬಗ್ಗೆ ಗಾಯನ. ಇದು ಭಗವಾನ್ ಕೆ ಲಿಯೇ ನಹೀ ಹೈ. ಭಗವಂತನಿಗೆ ಈ ರೀತಿ ಗಾಯನ ಇಲ್ಲ, ಆಪೇ ಹಿ ಪೂಜ್ಯ, ಆಪೇ ಹಿ ಪೂಜಾರಿ ಅಂತ. ಇದು ನೀವು ಭಾರತವಾಸಿಗಳ ಮಾತು ಅಂತಾರೆ ಬಾಬಾ. ತುಮ್ ಪಹಲೆ ಸಿರ್ಫ್ ಏಕ ಶಿವ ಕಿ ಭಕ್ತಿ ಕರ್ತೆ ಥೇ, ಅವ್ಯಭಿಚಾರಿ ಭಕ್ತಿ ಕಿ ಅಲ್ವಾ. ಬಾಬಾ ಅಂತಾರೆ, ತಾವು ಮೊಟ್ಟ ಮೊದಲು ಒಬ್ಬ ತಂದೆಯನ್ನೇ ಕುರಿತು ಭಕ್ತಿ ಮಾಡ್ತಿದ್ರಿ, ಒಬ್ಬ ಶಿವನನ್ನೇ ಕುರಿತು ಭಕ್ತಿ ಮಾಡ್ತಿದ್ದೆವು. ಯಾವಾಗ? ದ್ವಾಪರ ಯುಗದಲ್ಲಿ. ಅದಕ್ಕೆ ಬಾಬರವರು ತಿಳಿಸ್ತಿದ್ದಾರೆ, ಅದು ಆವಾಗ ಅವ್ಯಭಿಚಾರಿ ಭಕ್ತಿಯಾಗಿತ್ತು. ಒಬ್ಬ ಶಿವನನ್ನೇ ಕುರಿತು ಭಕ್ತಿ ಮಾಡುವುದಂದ್ರೇ ಅವ್ಯಭಿಚಾರಿ ಭಕ್ತಿ. ಆಮೇಲೆ ನಾವೆಲ್ಲ ಭಕ್ತಿಯ ಸಿಡಿಯನ್ನು ನೋಡಿದ್ದೀವಿ. ದೇವತೆಗಳ ಭಕ್ತಿಯನ್ನು ಶುರು ಮಾಡಿದೆವು. ನಿರಾಕಾರ ಶಿವನ ಭಕ್ತಿಯನ್ನು ಬಿಟ್ಟು ದೇಹಧಾರಿ ದೇವತೆಗಳ ಭಕ್ತಿ ಮಾಡಲಿಕ್ಕೆ ಶುರು ಮಾಡಿದೆವು. ಇನ್ನೂ ಕೆಳಗಡೆ ಇಳಿತಾ ಬಂದೆವು. ಆಮೇಲೆ ಪಂಚತತ್ವಗಳನ್ನು ಪೂಜೆ ಮಾಡಲಿಕ್ಕೆ, ಭಕ್ತಿ ಮಾಡಲಿಕ್ಕೆ ಶುರು ಮಾಡಿದೆವು. ದೇಹದಲ್ಲಿದ್ದವರನ್ನು ಪೂಜೆ ಮಾಡಿದೆವು, ದೇಹ ಬಿಟ್ಟವರ ಗೋರಿಯನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡಿದೆವು. ಈ ಸಮಯದಲ್ಲಿ ನೋಡಿದರೆ ಭಕ್ತಿ ಕಡಿಮೆ ಏನಾಗಿಲ್ಲ, ಜಾಸ್ತಿನೇ ಆಗಿದೆ. ಆದರೆ ಎಲ್ಲ ಪಂಚತತ್ವಗಳಿಂದ
ತಯಾರಾಗಿರುವಂಥ ವಸ್ತುಗಳನ್ನು ಕುರಿತು ಭಕ್ತಿ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ ಶುರು ಮಾಡಿದೆವು. ನಾವು ಪೂಜೆ ಮಾಡದೇ ಇರುವಂತಹ ವಸ್ತುಗಳೇ ಇಲ್ಲ. ನಿರಾಕಾರ ಪರಮಾತ್ಮನನ್ನ ಬಿಟ್ಟು ಬರೀ ದೇಹಧಾರಿ ದೇವತೆಗಳು, ಪಂಚತತ್ವಗಳಿಂದ ತಯಾರಾಗಿರುವಂತಹ ವಸ್ತುಗಳು, ಇದನ್ನೇ ಪೂಜೆ ಮಾಡ್ತಾ 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 ಕೆಳಗಡೆ ಇಳಿದು ಬಿಟ್ಟೆವು, ಸಂಪೂರ್ಣವಾಗಿ ಕೆಳಗಿಳಿದು ಬಿಟ್ಟೆವು. ಬಾಬಾ ಹೇಳ್ತಿದ್ದಾರೆ, ಅಬ ಫಿರ್ಸೆ ತುಮ್ ದೇವಿ ದೇವತಾ ಬನ್ ರಹೇ ಹೋ. ಮಕ್ಕಳೇ, ತಾವೀಗ ಪುನಃ ದೇವಿ ದೇವತೆಗಳಾಗ್ತಿದ್ದೀರಿ. जो थोड़ा पढ़ते हैं वो प्रजा में चले जाएंगे, जो अच्छी ರೀತಿ ಪढ़ते पढ़ाते हैं वो राजा में आएंगे. ಯಾರು ಚೆನ್ನಾಗಿ ಶಿಕ್ಷಣವನ್ನು ಓದಿಸ್ತಾರೆ ಅವರು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತಾರೆ, ಶ್ರೇಷ್ಠ ಪದವಿ ಪಡ್ಕೊಳ್ತಾರೆ, ರಾಜ್ಯವನ್ನು ಆಳ್ತಾರೆ. ಯಾರು ಸ್ವಲ್ಪನೇ ಓದ್ತಾರೋ ಅವ್ರು ಪ್ರಜೆಗಳಾಗಿ ಬಿಡ್ತಾರೆ. ಪ್ರಜಾ ತೋ ಢೇರ್ ಬಂತಿ ಏನ. ಯಾವಾಗಲೂ ರಾಜರ ಸಂಖ್ಯೆ ಕಡಿಮೆ, ಪ್ರಜೆಗಳ ಸಂಖ್ಯೆ ಸಾಕಷ್ಟು ಇರ್ತದೆ. ಬಾಬಾ ತಿಳಿಸ್ತಿದ್ದಾರೆ, ಏಕ ಮಹಾರಾಜಕ್ಕೆ ಲಾಖೋ ಕರೋಡೋಂಕೆ ಅಂದಾಜ್ ಮೇ ಪ್ರಜಾ ಹೋಗಿ. ಮಹಾರಾಜ ಒಬ್ಬನೇ, ಅರೆ ಒಬ್ಬ ಮಹಾರಾಜನಿಗೆ ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಪ್ರಜೆಗಳಿರ್ತಾರೆ. ಬಾಬಾ ಅಂತಾರೆ, ಕಲ್ಪದ ಹಿಂದಿನಂತೆ ತಾವೆಲ್ಲ ಮಕ್ಕಳು ಪುರುಷಾರ್ಥ ಮಾಡ್ತಿದ್ದೀರಿ. ಪುರುಷಾರ್ಥದಿಂದಲೇ ಗೊತ್ತಾಗ್ತದೆ ಕಿ ಮಾಲಾ ಮೇ ಕೌನ್ ಕೌನ್ ಆನೆ ವಾಲೆ ಹಿ, ಯಾರು ಮಾಲೆಯ ಮನಿಗಳಾಗ್ತಾರೆ. ಪ್ರಜಾ ಮೇ ಭಿ ಕೊಯ್ ಗರೀಬ್ ಕೊಯ್ ಸಾವುಕಾರ ಬಂತೆ ಹೇನ. ಪ್ರಜೆಗಳಲ್ಲಿಯೂ ಕೆಲವೊಬ್ಬರು ಬಡವರಾಗ್ತಾರೆ, ಕೆಲವೊಬ್ಬರು ಸಾವುಕಾರ ಪ್ರಜೆಗಳಾಗ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಲ್ಲ ಈಶ್ವರಾರ್ಥವಾಗಿ ದಾನ ಮಾಡ್ತಾರಲ್ವಾ. ಯಾಕೆ ಈಶ್ವರನಿಗೆ ಯಾಕೆ ದಾನ ಮಾಡ್ತಾರೆ? ಈಶ್ವರಕ್ಕೆ ಪಾಸ್ ಕುछ नहीं है क्या? ಈಶ್ವರನ ಹತ್ರ ಏನೂ ಇಲ್ವಾ? ಯಾತೋ ಕಹತೆ ಹೇ ಕೃಷ್ಣ ಅರ್ಪಣಂ, ಕೃಷ್ಣ ಅರ್ಪಣಂ ಅಂತ ಹೇಳ್ತಾರೆ. ಪರಂತು ವಾಸ್ತವ ಮೇ ಹೋತಾ ಹೇ ಈಶ್ವರ ಅರ್ಪಣಂ. ಅವ್ರು ಹೇಳುವುದು ಕೃಷ್ಣ ಅರ್ಪಣಂ ಅಂದ್ರು ಅದು ಯಾರಿಗೆ ಅರ್ಪಣಂ? ಈಶ್ವರನಿಗೇನೆ ಅರ್ಪಣಂ ಅಂತ ಹೇಳ್ತಾರೆ ಬಾಬಾ. ಮನುಷ್ಯ ಜೋ ಕುछ करते हैं उनका फल दूसरे जन्म में मिलता है. ಈಶ್ವರನಿಗೆ ಏನೂ ಬೇಕಾಗಿಲ್ಲ ಅಲ್ವಾ. ನಾವು ಇಲ್ಲಿ ಏನು ಸೇವೆ ಮಾಡಿದ್ರು ಬಾಬಾ ಎಷ್ಟೋ ಬಾರಿ ಮುರಳಿಯಲ್ಲಿ ಹೇಳ್ತಾರೆ, ನಾನೇನು ಪರಮಧಾಮಕ್ಕೆ ತಗೊಂಡು ಹೋಗೋದಿಲ್ಲ ಅಂತ. ನೀವು ಮಕ್ಕಳು ಮಾಡಿದ ಸೇವೆ ಅದು ನೀವು ಮಕ್ಕಳಿಗಾಗಿಯೇ, ಬಾಬರವರಿಗಂತೂ ಏನೂ ಬೇಕಾಗಿಲ್ಲ. ಬಾಬಾ ಅಂತಾರೆ, ಮಕ್ಕಳು ನೀವೇನು ಮಾಡ್ತೀರಿ ಅದರ ಫಲ ನಿಮಗೆ ಮುಂದಿನ ಜನ್ಮದಲ್ಲಿ ಸಿಗ್ತದೆ. ಲೌಕಿಕ ಜಗತ್ತಿನಲ್ಲಿ ಭಕ್ತಿ ಮಾರ್ಗದಲ್ಲಿ ಒಂದು ಜನ್ಮ ಏನಾದರೂ ಈಶ್ವರಾರ್ಥವಾಗಿ ಮಾಡಿದರೆ ಅದರ ಮುಂದಿನ ಒಂದು ಜನ್ಮದಲ್ಲಿ ಅವರಿಗೆ ರಿಟರ್ನ್ ಆಗಿ ಪ್ರಾಪ್ತಿ ಸಿಗ್ತದೆ. ಅದು ಒಂದು ಜನ್ಮಕ್ಕಾಗಿ ಸಿಗ್ತದೆ. अब बाप कहते हैं मैं आया हूँ तुमको 21 जन्म का वर्षा देने. ಮಕ್ಕಳೇ, ನಾನು ಬಂದಿರೋದೇ ನೀವು 21 ಜನ್ಮಗಳ ಆಸ್ತಿ ಕೊಡ್ಲಿಕ್ಕೆ. मेरे अर्थ डायरेक्ट कुछ भी करते हो तो 21 जन्म के लिए उसकी प्राप्ति हो जाती है. ಭಕ್ತಿ ಮಾರ್ಗದಲ್ಲೆಲ್ಲ ಮಾಡಿದ್ದು ಇಂಡೈರೆಕ್ಟ್. ಇಲ್ಲಿ ಬಾಬರವರೇ ಡೈರೆಕ್ಟ್ ಬಂದಿದ್ದಾರೆ ಅಂದಮೇಲೆ ಇಲ್ಲಿ ನಾವು ಏನು ಅರ್ಪಣೆ ಮಾಡಿದ್ರು ಒಂದಕ್ಕೆ 21 ಜನ್ಮಕ್ಕಾಗಿ ನಮಗೆ ಅದರ ಪ್ರಾಪ್ತಿ ಸಿಗ್ತದೆ. ಬಾಬಾ ಅಂತಾರೆ, ಅಲ್ಲಿ ಇಂಡೈರೆಕ್ಟ್ ಆಗಿ ಅರ್ಪಣೆ ಮಾಡಿದ್ದಕ್ಕೆ ಒಂದು ಜನ್ಮಕ್ಕಾಗಿ ಅಲ್ಪ ಕಾಲದ ಸುಖ ಸಿಗ್ತದೆ. ಬಾಬಾ ತಿಳಿಸ್ಕೊಡ್ತಾರೆ, ಯಹ ತುಮಾರ ಸಬ್ ಮಿಟ್ಟಿ ಮೇ ಮಿಲ್ ಜಾನಾ ಹೇ. ಮಕ್ಕಳೇ, ನಿಮ್ಮ ಹತ್ರ ಏನಿದೆಯೋ ಇದು ಸಂಪತ್ತು ಎಲ್ಲವೂ ಮಣ್ಣು ಪಾಲಾಗ್ತದೆ. ಈ ಸಂಪತ್ತಿಗೆ ಇಂದಲ್ಲ ನಾಳೆ ಬೆಂಕಿ ಬೀಳುತ್ತದೆ. ಕಳ್ಳರು, ದರೋಡೆಕೋರರು ಎಲ್ಲ ದರೋಡೆ ಮಾಡಿ ಹೊತ್ಕೊಂಡು ಹೋಗಿಬಿಡ್ತಾರೆ. ಈ ಸ್ಥೂಲವಾದ ಸಂಪತ್ತು ಯಾವ್ಯಾವುದೋ ರೀತಿಯಿಂದ ವಿನಾಶ ಆಗಿ ಹೋಗ್ತದೆ. ಅದು ವಿನಾಶ ಆಗಿ ಹೋಗೋಕ್ಕಿಂತ ಮೊದಲು, ಅದು ಬೆಂಕಿಯಲ್ಲಿ ಸುಟ್ಟು ಹೋಗೋಕ್ಕಿಂತ ಮೊದಲು, ಮಣ್ಣು ಪಾಲಾಗೋಕ್ಕಿಂತ ಮೊದಲು ಯಾಕೆ ನಾವು ಅದನ್ನು ಸಫಲ ಮಾಡಿ ನಮ್ಮ ಭಾಗ್ಯವನ್ನು ರೂಪಿಸ್ಕೊಳ್ಬಾರ್ದು? ಬಾಬರವ್ರು ತಿಳಿಸ್ಕೊಡ್ತಿದ್ದಾರೆ ಹೆಂಗೆ ಸಫಲ ಮಾಡ್ಕೋಬೇಕು. ತುಮ್ ಯಹ ರೂಹಾನಿ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ಖೋಲ್ತೆ ಜಾओ. ಇದು ಆತ್ಮಿಕ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿಯನ್ನು ತೆರಿತಾ ಹೋಗ್ರಿ. ಬಾಬರವ್ರು ತಿಳಿಸ್ತಿದ್ದಾರೆ, ಈ ಹಾಸ್ಪಿಟ್ಲಿಂದ ಎಲ್ಲರೂ ಎವರ್ ಹೆಲ್ದಿ ಆಗ್ತಾರೆ, ಈ ಯೂನಿವರ್ಸಿಟಿಯಿಂದ ಎಲ್ಲರೂ ಎವರ್ ವೆಲ್ದಿ ಆಗ್ತಾರೆ. ಇನ್ಸೆ ಬಹುತ್ ಇನ್ಕಮ್ ಹೋತಿ ಹೇ. ಈ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿಯನ್ನು ತೆರೆದ್ರೆ ನಿಮಗೆ ಜನ್ಮ ಜನ್ಮಾಂತರಕ್ಕಾಗಿ ಎಷ್ಟು ಭಾಗ್ಯ ರೂಪಿತ ಆಗ್ತದೆ, ಎಷ್ಟು ಇನ್ಕಮ್ ಆಗ್ತದೆ. ಯೋಗದಿಂದ ಹೆಲ್ತ್ ಸಿಗ್ತದೆ, ಚಕ್ರವನ್ನು ತಿಳ್ಕೊಳ್ಳೋದ್ರಿಂದ ವೆಲ್ತ್ ಸಿಗ್ತದೆ. ತೋ ಘರ್ ಘರ್ ಮೇ ಐಸಿ ಯೂನಿವರ್ಸಿಟಿ ಕಮ್ ಹಾಸ್ಪಿಟಲ್ ಖೋಲ್ತೆ ಜಾओ. ಮನೆ ಮನೆಯಲ್ಲಿಯೂ ಈ ರೀತಿ ಯೂನಿವರ್ಸಿಟಿ ಕಮ್ ಹಾಸ್ಪಿಟಲನ್ನು ತೆರಿತಾ ಹೋಗ್ರಿ ಅಂತಾರೆ ಬಾಬಾ.
ಬಡ ಆದ್ಮಿ ಹೇ ತೋ ಬಡ ಖೋಲೆ. ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರೆ ಅವರು ದೊಡ್ಡ ದೊಡ್ಡ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿಯನ್ನ ತೆರಿಬೇಕು, ಅಲ್ಲಿ ಬಹಳ ಜನ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಬೋರ್ಡ್ ಮೇಲೆ ಬರಿಬೇಕಂತಾರೆ ಬಾಬಾ. ಹೇಗೆ ನೇಚರ್ ಕ್ಯೂರ್ನವ್ರೆಲ್ಲ ಬರೀತಾರಲ್ಲ, ನೀವು ಬೋರ್ಡ್ ಮೇಲೆ ಬರಿಬೇಕು. ಏನಂತ ಬರಿಬೇಕು? ಬಾಪ್ ಸಾರಿ ದುನಿಯಾ ಕಿ ನೇಚರ್ ಬದಲ್ ಪ್ಯೂರ್ ಬನಾ ದೇತೆ ಹೇ. ಇಡೀ ಜಗತ್ತಿನ ನೇಚರನ್ನೇ ಬದಲಾಯಿಸಿ ಬಾಬಾ ಪವಿತ್ರ ಮಾಡಿಬಿಡ್ತಾರೆ. ಈ ಸಮಯದಲ್ಲಿ ಎಲ್ಲರೂ ಇಂಪ್ಯೂರ್ ಆಗಿದ್ದಾರೆ, ಎಲ್ಲರೂ ಅಪವಿತ್ರರೇ. तो सारी दुनिया को एवर हेल्दी एवर वेल्दी बनाने वाला बाप ही है ना. ಇಡೀ ಜಗತ್ತನ್ನೇ ಎವರ್ ಹೆಲ್ದಿ ಎವರ್ ವೆಲ್ದಿ ಮಾಡುವಂತವರು ಶಿವಬಾಬರವರೇ ಆಗಿದ್ದಾರೆ. ಜೋ ಅಬ್ ತುಮ್ ಬಚ್ಚೋಂಕು ಪಢಾ ರಹೆ ಹೇ. ಆ ಶಿವ ತಂದೆಯೇ ನಾವು ಮಕ್ಕಳಿಗೆ ಈಗ ಸಮ್ಮುಖದಲ್ಲಿ ಓದಿಸ್ತಿದ್ದಾರೆ. ತುಮ್ ಹೋ ಮೋಸ್ಟ್ ಸ್ವೀಟ್ ಚಿಲ್ಡ್ರನ್ಸ್. ನಾವೆಲ್ಲ ಬಾಬರವರಿಗೆ ಅತ್ಯಂತ ಪ್ರಿಯ ಮಕ್ಕಳಾಗಿದ್ದೇವೆ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणೆಗಾಗಿ ಮುಖ್ಯ ಸಾರ. ಬಾಬರವರು ಮೊದಲನೇ ಮಾತು ತಿಳಿಸ್ಕೊಡ್ತಿದ್ದಾರೆ. ಅಪ್ನೆ ಇಸ್ ಅಮೂಲ್ಯ ಜೀವನ್ ಕೋ ರೂಹಾನಿ ಸೇವಾ ಮೇ ಲಗಾನಾ ಹೈ. ತಮ್ಮ ಈ ಅಮೂಲ್ಯ ಜೀವನವನ್ನ ಆತ್ಮಿಕ ಸೇವೆಯಲ್ಲಿ ತೊಡಗಿಸಬೇಕು. ಖಾಸ್ ಭಾರತ್ ಆಮ್ ಸಾರಿ ದುನಿಯಾ ಕಿ ಸೇವಾ ಕರ್ನೆ ಹೈ. ಸ್ಪೆಷಲಿ ವಿಶೇಷವಾಗಿ ಭಾರತದ ಆತ್ಮಿಕ ಸೇವೆ ಮಾಡಬೇಕು. ಇನ್ ಜನರಲಿ ಇಡೀ ಜಗತ್ತಿನ ಸೇವೆಯನ್ನ ತಾವು ಮಕ್ಕಳು ಮಾಡ್ತಿದ್ದೀರಿ ಅಂತ ಹೇಳ್ತಾರೆ ಬಾಬಾ. ಬಾಬರವರು ಎರಡನೇ ಮಾತು ತಿಳಿಸ್ಕೊಡ್ತಿದ್ದಾರೆ. ಅಪನಾ ಸಬ್ ಕುಚ್ ಸಫಲ್ ಕರ್ನೆ ಕೆ ಲಿಯೆ ಡೈರೆಕ್ಟ್ ಈಶ್ವರ್ ಅರ್ಥ ಅರ್ಪಣ್ ಕರ್ನಾ ಹೈ. ತಮ್ಮದೆಲ್ಲವನ್ನು ಸಫಲ ಮಾಡಲು ಡೈರೆಕ್ಟ್ ಆಗಿ ಈಶ್ವರಾರ್ಥವಾಗಿ ಅರ್ಪಣೆ ಮಾಡಬೇಕಾಗಿದೆ. ರೂಹಾನಿ ಹಾಸ್ಪಿಟಲ್ और ಯೂನಿವರ್ಸಿಟಿ ಖೋಲ್ನಿ ಹೈ. ಈ ಆತ್ಮಿಕ ಹಾಸ್ಪಿಟಲ್ ಅನ್ನ ಆತ್ಮಿಕ ಯೂನಿವರ್ಸಿಟಿಯನ್ನ ತೆರಿಬೇಕು ಅಂತ ಹೇಳ್ತಾರೆ ಬಾಬಾ. ಇದರಲ್ಲಿ ತಮಗೆ ಜನ್ಮ ಜನ್ಮಾಂತರಕ್ಕಾಗಿ ಅವಿನಾಶಿಯಾದ ಸಂಪಾದನೆ ಇದೆ, ತಮ್ಮ ಭಾಗ್ಯ ರೂಪಿತಗೊಳ್ಳುತ್ತದೆ. ಬಾಬರವರು ವರದಾನ ಕೊಟ್ಟಿದ್ದಾರೆ. ಸಂಪೂರ್ಣ ಸಮರ್ಪಣೆ की विधि द्वारा सर्वगुण संपन्न बनने के पुरुषार्थ में सदा विजयी भव. ಸಂಪೂರ್ಣ ಸಮರ್ಪಣೆಯ ವಿಧಿಯಿಂದ ಸರ್ವಗುಣ ಸಂಪನ್ನ ಆಗುವಂತಹ ಪುರುಷಾರ್ಥದಲ್ಲಿ ಸದಾ ವಿಜಯಿಗಳಾಗಿರಿ. ಬಾಬರವರು ವಿಸ್ತಾರವಾಗಿ ತಿಳಿಸ್ತಾರೆ. ಸಂಪೂರ್ಣ ಸಮರ್ಪಣೆ ಅಂದ್ರೆ ಏನು? ಸಂಪೂರ್ಣ ಸಮರ್ಪण उसे कहा जाता है जिसके संकल्प में भी बॉडी कॉन्शियस न हो. ಯಾರ ಸಂಕಲ್ಪದಲ್ಲಿಯೂ ದೇಹಾಭಿಮಾನ ಇಲ್ಲ, ಬಾಡಿ ಕಾನ್ಸಿಯಸ್ನೆಸ್ ಇಲ್ಲ, ಅವರೇ ಸಂಪೂರ್ಣ ಸಮರ್ಪಿತರು. अपने देह का भान भी अर्पण कर देना है. ಸರ್ವಸ್ವ ಸಮರ್ಪಣೆ ಅಂದ್ರೆ ನಮ್ಮ ದೇಹ ಭಾನವನ್ನು ಅರ್ಪಣೆ ಮಾಡಿಬಿಡ್ಬೇಕು. ಮೇ ಫಲಾನಿ ಹೂಂ यह संकल्प भी अर्पण कर संपूर्ण समर्पण होने वाले सर्व गुणों में संपन्न बनते हैं. ನಾನು ಇಂಥವಳಾಗಿದ್ದೇನೆ, ಈ ಸಂಕಲ್ಪವನ್ನು ಅರ್ಪಣೆ ಮಾಡಿ ಸಂಪೂರ್ಣ ಸಮರ್ಪಣೆ ಆಗುವವರೇ ಅವರೇ ಸರ್ವಗುಣಗಳಲ್ಲಿ ಸಂಪನ್ನ ಆಗ್ತಾರೆ ಅಂತಾರೆ ಬಾಬಾ. उनमें कोई भी गुण की कमी नहीं रहती. ಅವರಲ್ಲಿ ಯಾವ ಗುಣಗಳ ಕೊರತೆನೂ ಇರುವುದಿಲ್ಲ ಅಂತಾರೆ ಬಾಬಾ. ಸರ್ವ ಗುಣಗಳಲ್ಲಿಯೂ 100% ಇರ್ತಾರೆ. जो सर्व समर्पण कर सर्वगुण संपन्न व संपूर्ण बनने का लक्ष्य रखते हैं. ಯಾರು ಸರ್ವ ಸಮರ್ಪಣೆಯಾಗಿ ಸರ್ವಗುಣ ಸಂಪನ್ನ ಅಥವಾ ಸಂಪೂರ್ಣ ಆಗುವಂತಹ ಲಕ್ಷ್ಯವನ್ನ ಇಟ್ಕೊಂಡಿರ್ತಾರೋ ऐसे पुरुषार्थियों को बाप दादा सदा विजयी भव का वरदान देते हैं. ಇಂತಹ ಪುರುಷಾರ್ಥಿಗಳಿಗೆ ಬಾಪ್ ದಾದಾರವರು ಸದಾ ವಿಜಯೀ ಭವದ ವರದಾನವನ್ನ ಕೊಡ್ತಾರೆ. ಸ್ಲೋಗನ್ मन को वश में करने वाला ही ಮನ್ಮನಾಭವ ರಹ सकता है. ಮನ್ಮನಾಭವ ಸ್ಥಿತಿಯಲ್ಲಿ ಯಾರು ಸ್ಥಿತ ಆಗ್ಲಿಕ್ಕೆ ಸಾಧ್ಯ? ಬಾಬರವರು ತಿಳಿಸ್ಕೊಡ್ತಿದ್ದಾರೆ. ಯಾರು ಮನಸ್ಸನ್ನ ವಶ ಮಾಡಿಕೊಳ್ತಾರೆ, ಮನಸ್ಸನ್ನ ವಶ ಮಾಡಿಕೊಂಡಾಗ ಮಾತ್ರ
ಇವತ್ತಿನ ಸ್ವಮಾನ ಇದೆ: ನಾನು ಆತ್ಮ ಸರ್ವಶಕ್ತಿಗಳಿಂದ ಸಂಪನ್ನ ಆಗಿದ್ದೇನೆ. ನಾನಾತ್ಮ ಸರ್ವಶಕ್ತಿ ಸಂಪನ್ನ. ಓಂ ಶಾಂತಿ. ಓಂ ಶಾಂತಿ. ನಾನಾತ್ಮ ಜ್ಯೋತಿ ಸ್ವರೂಪ, ಪರಮೇಶ್ವರನ ಸಂತಾನ. ಎಲ್ಲ ದೇಹದ ಧರ್ಮಗಳು, ಜಾತಿಗಳನ್ನು ತೊರೆದು ಸ್ವಯಂ ನಾನಾತ್ಮ ಶಾಂತಿಯ ಸ್ವಧರ್ಮದಲ್ಲಿ ಸ್ಥಿತನಾಗಿದ್ದೇನೆ. ನನ್ನ ಸ್ವಧರ್ಮ ಶಾಂತಿ. ನನ್ನ ಶಾಂತ ಸ್ವರೂಪ ಆತ್ಮ. ನನ್ನ ಮನೆ ಶಾಂತಿಧಾಮ, ಪ್ರಶಾಂತತೆಯ ಗ್ರಹ. ನನ್ನ ತಂದೆ ಶಾಂತಿಯ ಸಾಗರ, ಶಾಂತಿದಾತ. ಶಾಂತಿಯ ಕಿರಣಗಳನ್ನು ಪರಮಾತ್ಮನಿಂದ ಪಡೆದು ನಾನೆಲ್ಲ ಕ್ರೋಧಗಳನ್ನು ಕರಗಿಸಿಕೊಂಡಿದ್ದೇನೆ. ಶಾಂತಿಯ ಕಿರಣಗಳನ್ನು ಪಡೆಯುತ್ತಿದ್ದೇನೆ. ಪ್ರಶಾಂತನಾಗುತ್ತಿರುವೆ. ಶಾಂತಿಯ ದಾನ ಮಾಡುತ್ತಿದ್ದೇನೆ. ವಿಶ್ವದಲ್ಲಿ ಶಾಂತಿ ಹರಡುತ್ತಿದೆ. ಓಂ ಶಾಂತಿ.
ಏನೆಂದು ನಾನಿನ್ನ ಹಾಡಲಿ, ಏನೆಂದು ನಾನಿನ್ನ ಹಾಡಲಿ. ಓಂ ಶಾಂತಿ, ಓಂ ಶಾಂತಿ.